ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ಸ್ವಾಗತಿಸುತ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಿರಂತರತೆ ಯಾವಾಗಲೂ ಗೆಲ್ಲುತ್ತದೆ. ಜೀಸಸ್ ಜೊತೆಗಿನ ನಮ್ಮ ನಡಿಗೆಯಲ್ಲಿ ಪರಿಶ್ರಮವು ಹೆಚ್ಚು ಅಗತ್ಯವಾಗಿರುವ ಒಂದು ಕಾರ್ಯವಾಗಿದೆ, ಒಂದು ಗುಣವಾಗಿದೆ. ನಾವು ಬೇಗನೆ ಜಗತ್ತಿನಲ್ಲಿ ವಾಸಿಸುತ್ತೇವೆ. ನಮ್ಮ ಬೆರಳ ತುಡಿಯಲ್ಲಿರುವ ಮಾಹದಿಯೊಂದಿಗೆ ಮತ್ತು ನಾವು ಬಯಸಿದಾಗ ನಮಗೆ ಬೇಕಾದುದನ್ನು ಪಡೆಯಲು ನಾವು ಒಗ್ಗಿಕೊಂಡಿರುತ್ತೇವೆ. ಈ ರೀತಿಯ ಜೀವನವನ್ನು ಸಮಸ್ಯೆಗಳಿಗೆ ಅದು ನಮಗೆ ನಿರಂತರವಾಗಿ ಇರಲು ಕಲಿಸುವುದಿಲ್ಲ. ತಕ್ಷಣ ನಮಗೆಲ್ಲ ಸುಲಭ. ಈಗ ಅದಕ್ಕೆ ನಮಗೆ ವೇಟ್ ಮಾಡುವುದಕ್ಕೆ ನಮಗೆ ಪೇಷನ್ಸ್ ಇಲ್ಲ. ನಾವು ತಕ್ಷಣ ಸಂಭವಿಸುವ ಸಂಗತಿಗಳಿಗೆ ಒಗ್ಗಿಕೊಂಡಿದಾಗ ಅಗತ್ಯವಿರುವ ಕಠಿಣ ಕೆಲಸದಲ್ಲಿ ತಾಳ್ಮೆಯಿಂದಿರುವುದು ನಮಗೆ ತುಂಬ ಕಷ್ಟವಾಗಿರ್ತದೆ. ನಾವೆಲ್ಲರೂ ಯಶಸ್ವಿಯಾಗಲು ಮತ್ತು ಉತ್ತಮ ಜೀವನವನ್ನು ಹೊಂದಲು ಬಯಸುತ್ತೇವೆ. ಅದು ಒಳ್ಳೆಯದು. ಮತ್ತು ಹಾಗೆ ನಾವು ಯೋಜಿಸಿದರೆ, ಅಲ್ಲಾಂದರೆ ನಾವು ಬರೀ ಡಿಸೈಡ್ ಮಾಡಿದರೆ ನಮಗೆ ಸಿಗುವುದಿಲ್ಲ. ಅದಕ್ಕೆ ಪರಿಶ್ರಮ ಇದೆ, ನಾವು ಪರಿಶ್ರಮಿಸಬೇಕು. ನಮ್ಮ ಗೆಲುವು ಬೇಕಾಗಿರುವುದು ನಿರಾಶೆಗಳು ಮತ್ತು ಹಿನ್ನಡೆಗಳ ಹೊರತಾಗಿಯೂ ಗುರಿಯೊಂದಿಗೆ ಮುನ್ನಡೆಯುವುದು. ಈ ಜೀವನವು ನಮಗೆ ಸುಲಭವಾಗುತ್ತದೆ ಎಂದು ನಮಗೆ ಭರವಸೆ ನೀಡಲಿಲ್ಲ ಯೇಸು ಕ್ರಿಸ್ತನು. ವಿಶೇಷವಾಗಿ ನಾವು ವಿವಿಧ ರೀತಿಯ ಪ್ರಯೋಗಗಳನ್ನು ಎದುರಿಸುತ್ತೇವೆ ಎಂದು ನಮಗೆ ಹೇಳಲಾಗಿದೆ ಮತ್ತು ಅವುಗಳ ಮೂಲಕ ನಾವು ಹಳೆಯ ಜೀವನ ಜೀವಿಸಬಾರದು, ಒಂದು ಹೊಸ ಜೀವನ ನಾವು ಜೀವಿಸಬೇಕು. ಅದಕ್ಕೆ ನಮ್ಮನ್ನು ಕರೆದಿರುವುದು. ಹಳೆಯ ಜೀವನ ಮುಂದುವರಿಸುವುದಕ್ಕೆ ನಮಗೆ ಯೇಸು ಕ್ರಿಸ್ತನು ಬೇಕಾಗಿಲ್ಲ ಅಲ್ಲವೇ? ನಾವು ಈಗ ಹೊಸ ಜೀವನ ಜೀವಿಸಬೇಕು. ಬೈಬಲ್ ಓದಿದರೆ ಆ ಹೊಸ ರೀತಿಯ ಜೀವನ ನಾವು ಹೇಗೆ ಜೀವಿಸುವುದು ಅದೇ ಬರೆದಿರುವುದು. ಆ ಜೀವನ ನಾವು ಜೀವಿಸಬೇಕು. ಸಂಕಟದಲ್ಲಿ ತಾಳ್ಮೆಯಿಂದಿರಿ, ಪ್ರಾರ್ಥನೆಯಲ್ಲಿ ನಿರಂತರವಾಗಿರಿ ಎಂದು ರೋಮಪುರದವರೆಗೆ 12:12 ಬರೆದಿದೆ. ಮತ್ತು ಜ್ಞಾನೋಕ್ತಿಗಳು 24:16 ಬರೆದಿದೆ. ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುತ್ತಾನೆ, ಆದರೆ ದುಷ್ಟನು ಕೇಡಿಗೆ ಬೀಳುವನು. ನೀತಿವಂತನು 7 ಸಾರಿ ಬಿದ್ದರೂ ಅವನು ಏಳುತ್ತಾನೆ, ಆದರೆ ದುಷ್ಟನು ಕೇಡಿಗೆ ಬೀಳುವನು. ಯಾರು ನೀತಿವಂತರು, ಯಾರು ದುಷ್ಟರು? ನಾವು ದುಷ್ಟರು ಅಂದರೆ ನಮಗೆ ಒಪ್ಪಿಕೊಳ್ಳಕ್ಕಾಗಲ್ಲ. ನೀತಿವಂತರು ಯಾರು? ನೀತಿ ಅಭ್ಯಾಸ ಮಾಡುವವರು. 1 ಯೋಹಾನ 3:7. ವಿಶ್ವಾಸಿಗಳೆಲ್ಲರೂ ನೀತಿವಂತರಲ್ಲ. ವಿಶ್ವಾಸಿಗಳು ನೀತಿ ಅಭ್ಯಾಸ ಮಾಡಿದರೆ ಮಾತ್ರ ನಾವು ನೀತಿವಂತರು. ಅವರಿಗೆ ದೇವರ ಕರುಣೆ ಮತ್ತು ಫೇವರು ಯಾವಾಗಲೂ ಸಿಗುತ್ತದೆ. ಅದಕ್ಕೆ ಇಲ್ಲಿ ಬರೆದಿರುವುದು, ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುತ್ತಾನೆ, ಮತ್ತೆ ದುಷ್ಟರು ಕೇಡಿಗೆ ಬೀಳುವನು. ಯಾರು ದುಷ್ಟರು? ದುಷ್ಟರು ಅಂದರೆ ಭಕ್ತಿಹೀನರು, ಸದಾಚಾರವನ್ನು ಆಚರಿಸದವರು. ನಾವು ವಿಶ್ವಾಸದಲ್ಲಿ ಬಂದಿರುವುದು ಸದಾಚಾರ ಆಚರಿಸುವುದಕ್ಕೆ. ದೇವರ ಭಯವಿಲ್ಲದೆ ಜೀವನ ಮಾಡುವರು ದುಷ್ಟರು. ಅದು ನಾವಿದ್ರೂ ಸಹ ನಾವು ದೇವರ ಭಯವಿಲ್ಲದೆ ಜೀವನ ಮಾಡಿದರೆ ನಾವು ದುಷ್ಟರು ಎಂದು ನಾವು ಒಪ್ಪಿಕೊಳ್ಳಬೇಕು. ಅದಕ್ಕೆ ನಮಗೆ ತುಂಬ ಕಷ್ಟವಿರುತ್ತದೆ. ಅಂತಹ ವಿಶ್ವಾಸಿಗಳು, ಅಲ್ಲಾಂದರೆ ನಂಬಿಕೆ ಇಲ್ಲದವರು, ಅವರು ತಮ್ಮ ಕಷ್ಟಗಳಲ್ಲಿ ಹೆಚ್ಚು ವಿಪತ್ತಿಗೆ ಒಳಗಾಗುವವರು ಅಂತ ಈ ವಚನ ಹೇಳುತ್ತದೆ. ಏಕೆಂದರೆ ದೇವರ ಸದಾಚಾರ ಪ್ರಕಾರ ಅವರು ಏನು ಮಾಡುವುದಿಲ್ಲ. ಅದಕ್ಕೆ ದೇವರ ಫೇವರ್ ಇಲ್ಲ, ದೇವರ ಕೃಪೆ ಅವರಿಗೆ ಬೇಕಾಗಿರುವ ಸ್ಥಳದಲ್ಲಿ ಬೇಕಾಗಿರುವ ಸಂಗತಿಯಲ್ಲಿ ಸಿಗುವುದಿಲ್ಲ. ನಮ್ಮಲ್ಲಿ ನಿರಂತರತೆಯು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯ. ಈ ಗುಣ ನಮ್ಮಲ್ಲಿ ಇಲ್ಲ. ನಾವು ಈ ಪಾತ್ರದೊಂದಿಗೆ ಹುಟ್ಟಲಿಲ್ಲ. ನಿರಂತರತೆ ಎಂದರೆ ಕಷ್ಟದ ವೈಫಲ್ಯ ಅಥವಾ ವಿರೋಧದ ಹೊರತಾಗಿಯೂ ನಮ್ಮ ಗುರಿಯನ್ನು ಸಾಧಿಸಲು ನಿರಂತರ ಪ್ರಯತ್ನ. ನಾವು ಬಿಡಬಾರದು, ನಾವು ಮುಂದುವರಿಸುತ್ತಾ ಇರಬೇಕು. ಎಷ್ಟೇ ಕಷ್ಟ ಆದರೂ ದೇವರನ್ನು ಬಿಡಬಾರದು. ದೇವರ ದಾರಿಯಲ್ಲಿ ನಾವು ನಡೆಯುತ್ತಾ ಇರಬೇಕು. ಇದೇ ನಿರಂತರತೆ. ಯೋಹಾನ 8:31-32 ಯೇಸು ತನ್ನ ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವು ಹೇಗೆ ನಮಗೆ ಸಿಗುವುದು? ಬರೀ ಬೈಬಲ್ ಓದಿದರೆ ಸಿಗುವುದಿಲ್ಲ. ಆ ವಚನದಲ್ಲಿ ನಾವು ನೆಲೆಗೊಳ್ಳಬೇಕು, ಅಂದರೆ ವಚನದಲ್ಲಿ ನಾವು ನಡೆಯಬೇಕು.
ವಚನದಲ್ಲಿ ನಡೆದರೆ ಮಾತ್ರ ನಮಗೆ ಸತ್ಯ ತಿಳಿಯುವುದು, ಸತ್ಯ ಮಾತ್ರ ನಮಗೆ ಬಿಡುಗಡೆ ಕೊಡುವುದು. ಯೇಸುವನ್ನು ನಂಬುವುದು ಶ್ರೇಷ್ಠ, ಆದರೆ ಅದು ನಮ್ಮ ಕಷ್ಟದ ಸಮಯದಲ್ಲೂ ಸಹ ಯೇಸುವಿಗೆ ವಿಧೇಯರಾಗುವುದನ್ನು ಮುಂದುವರಿಸಬೇಕು, ಆದರೆ ಮಾತ್ರ ನಮಗೆ ಫಲ ಸಿಗುವುದು. ಕಷ್ಟದ ಸಮಯದಲ್ಲಿ ಯೇಸುವನ್ನು ಬಿಟ್ಟು ಹೋಗಬೇಕು ಅಂತ ನಮಗೆ ಅನಿಸುತ್ತದೆ. ಯಾಕೆಂದರೆ ಕಷ್ಟ ಬಂದಾಗ ಯಾಕೆ ನನಗಿಷ್ಟೊಂದು ಕಷ್ಟ, ನಾನು ಯಾಕೆ ಹೀಗೆ ಹೋಗುವುದು, ನಾವು ದೇವರನ್ನು ಮರೆತು ಬಿಡುತ್ತೇವೆ. ಆದರೆ ದೇವರು ಎಂದಿಗೂ ಹೇಳಲಿಲ್ಲ ನಿಮ್ಮ ಜೀವನ ತುಂಬ ಸುಲಭ, ನನ್ನನ್ನು ಸ್ವೀಕರಿಸಿದ್ದರಿಂದ ನಿಮಗೆ ಏನು ಕಷ್ಟ ಬರುವುದಿಲ್ಲ ಅಂತ ನಮಗೆ ವಚನ ಕೊಡಲಿಲ್ಲ ಅಲ್ಲವೇ? ನಮಗೆ ಕೊಟ್ಟಿರುವುದು ಏನು? ಕಷ್ಟದಲ್ಲಿ ನಾವು ದೇವರನ್ನು ಪಾಲಿಸಿದರೆ ನಮಗೆ ಬಿಡುಗಡೆ ಸಿಗುತ್ತದೆ. ಅದಕ್ಕೆ ನಮಗೆ ಪೇಷನ್ಸ್ ಇರಬೇಕು. ನಾವು ಕ್ರಿಸ್ತನಲ್ಲಿರುವಂತೆ ಗೆಲುವು ಸ್ವಯಂಚಾಲಿತವಾಗಿ ಬರುವುದಿಲ್ಲ, ನಾವು ಪರಿಶ್ರಮ ಮಾಡಬೇಕು. ನಿರಂತರವೂ ತಾಳ್ಮೆಯ ದೈವಿಕ ಲಕ್ಷಣವನ್ನು ಒಳಗೊಂಡಿರುತ್ತದೆ. ತಾಳ್ಮೆಯು ಪ್ರತಿದಿನ ಬರಬಹುದಾದ ಅಡೆತಡೆಗಳು ಮತ್ತು ಸವಾಲುಗಳ ಮೂಲಕ ಹೋಗಲು ನಮ್ಮ ಇಚ್ಛೆಯ ಶಕ್ತಿಯಾಗಿದೆ. ನಮಗೆ ದೇವರಲ್ಲಿ ಬಂದ ಮೇಲೆ ಬರೀ ಚರ್ಚಲ್ಲಿ ಬರುವ ಇಚ್ಛೆ ಅಲ್ಲ, ಚರ್ಚಲ್ಲಿ ಬರುವುದಕ್ಕೂ ತುಂಬ ಜನರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕೆ? ಅಷ್ಟು ಸುಲಭವಾಗಿ ಎಲ್ಲ ಸಿಗುವುದಿಲ್ಲ. ಮತ್ತು ಶಾಪಿಂಗ್ ಮಾಲ್ ಹೋಗುವುದಕ್ಕೂ ಫಿಲ್ಮ್ ನೋಡುವುದಕ್ಕೂ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಯಾಕೆ? ದುಡ್ಡು ಕೊಟ್ಟರೆ ತಕ್ಷಣ ಸಿಗುತ್ತದೆ ಅಲ್ಲವೇ? ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದರೆ, ಅಲ್ಲಾಂದರೆ ಒಂದು ಆರಾಧಿಸಿದರೆ ತಕ್ಷಣ ನಮಗೇನು ಸಿಗುವುದಿಲ್ಲ. ಅದಕ್ಕೆ ಚರ್ಚ್ಗೆ ಬರುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ನಮಗೆ ತುಂಬ ಕಷ್ಟ. ತಕ್ಷಣ ಒಂದು ಚರ್ಚ್ ಹೋಗಿ ಪ್ರಾರ್ಥಿಸಿದರೆ ನನಗೆಲ್ಲ ಬಿಡುಗಡೆ ಆಗತ್ತೆ ಅಂದರೆ ಎಷ್ಟು ಜನ ಚರ್ಚಲ್ಲಿ ಬರ್ತಾರೆ ನಿಮಗೆ ಗೊತ್ತಾ? ಯಾಕೆ ಎಲ್ಲರೂ ಅಂಗಡಿಯಲ್ಲಿ ಹೋಗೋದು? ದುಡ್ಡು ಕೊಟ್ಟರೆ ನಮಗೆ ಬೇಕಾಗಿರುವುದು ಸಿಗುತ್ತದೆ. ಮೆಣಸಿನಕಾಯಿ ಬೇಕಾ? ತಕ್ಷಣ ಸಿಗುತ್ತದೆ. ಉಪ್ಪು ಬೇಕಾ? ತಕ್ಷಣ ಸಿಗುತ್ತದೆ. ಇಲ್ಲಾಂದ್ರೆ ಬಟ್ಟೆ ಬೇಕಾ? ನಿಮ್ಗೆ ಏನು ಬೇಕು? ದುಡ್ಡು ಕೊಟ್ಟರೆ ತಕ್ಷಣ ಬರ್ತದೆ. ಇದು ನೋಡಿ, ನಾವು ಚರ್ಚ್ ಬಂದು ಪ್ರಾರ್ಥನೆ ಮಾಡಿದರೂ ನಮಗೆ ಸಿಗುವುದಿಲ್ಲ. ಅದಕ್ಕೆ ಜನರಿಗೆ ಚರ್ಚಲ್ಲಿ ಬರುವುದಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲವೇ? ತಕ್ಷಣ ಸಿಗಿದರೆ ಎಲ್ಲರೂ ಬರ್ತಾರೆ. ಅದಕ್ಕೆ ನಮಗೆ ಬೇಕಾಗಿರುವುದು ತಾಳ್ಮೆ. ತಾಳ್ಮೆ ಅತ್ಯಗತ್ಯ. ಏಕೆಂದರೆ ನಮಗೆ ತೊಂದರೆ ಮತ್ತು ನಿರಾಶೆಗೊಳಿಸುವ ಅನೇಕ ಸಂದರ್ಭಗಳು ಮತ್ತು ಜನರನ್ನು ನಾವು ಎದುರಿಸುತ್ತೇವೆ. ರೋಮಪುರದವರಿಗೆ 5:4 ಹೇಳುತ್ತದೆ, ಉಪದ್ರವದಿಂದ ತಾಳ್ಮೆ ಹುಟ್ಟಬೇಕು. ಇಲ್ಲಿ ಎಲ್ಲ ಡಿಫರೆನ್ಸು. ಈ ಲೋಕದರ ಅಲ್ಲ. ದೇವರ ಹತ್ರ ಬಂದರೆ ಉಪದ್ರವದಲ್ಲಿ ನಮಗೆ ತಾಳ್ಮೆ ಹುಟ್ಟಬೇಕು. ತಾಳ್ಮೆಯಿಂದ ಅನುಭವಿಸಿದಿ ಹುಟ್ಟುತ್ತದೆ ಮತ್ತು ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ಮತ್ತೆ ಇಬ್ರಿಯರಿಗೆ 6:15 ಬರೆದಿದೆ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿತ್ತು, ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ನೋಡಿ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿತ್ತು, ಆ ಫಲವನ್ನು ದೇವರು ಹೇಳಿದ ಹಾಗೆ ಹೊಂದಿದನು. ದೇವರು ನಮಗೆ ಪ್ರಾಮಿಸ್ ಕೊಟ್ಟಿರೋದು ಎಲ್ಲ ಎಸ್ ಅಂಡ್ ಏಮನ್ ನಮಗೂ ಬರ್ತದೆ. ಆದರೆ ನಾವು ಕಾಯಬೇಕು. ದೇವರ ದಾರಿಯಲ್ಲಿ ನಡೆದು ಕಾಯಬೇಕು. ನಮ್ಮ ದಾರಿಯಲ್ಲಿ ನಡೆದಲ್ಲ ಕಾಯುವುದು. ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ನಮಗೆ ತುಂಬ ಕಷ್ಟ. ಯಾಕೆಂದ್ರೆ ನಾವು ಇಷ್ಟು ದಿನ ದೇವರ ದಾರಿ ಅಂದರೆ ನೀತಿವಂತ ದಾರಿ, ಕ್ಲೀನ್ ಆಗಿರುವ ದಾರಿ. ನಮಗೆ ಗಲೀಜಿರುವ ದಾರಿಯಲ್ಲಿ ನಡೆದರೇನೆ ನಮಗೆ ಸುಖ. ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ಅಷ್ಟು ಸುಖ ಇಲ್ಲ, ಕಷ್ಟ ಆಗತ್ತೆ ಅಲ್ಲವೇ? ಸೊ ನಮಗೆ ಆ ಗಲೀಜಿರುವ ದಾರಿಯಿಂದ ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ನಾವು ಅಭ್ಯಾಸ ಮಾಡಬೇಕು. ತುಂಬ ಕಷ್ಟ ಆಗುತ್ತೆ. ಆ ಅಭ್ಯಾಸ ಮಾಡಿ ಮಾಡಿ ಆ ಜೀವನದಲ್ಲಿ ಜೀವಿಸಿದರೆ ಮಾತ್ರ ನಮಗೆ ದೇವರು ಹೇಳಿರುವ ಪ್ರಕಾರ ನಮಗೆ ಎಲ್ಲ ಆಗತ್ತೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ನಮ್ಮ ನಂಬಿಕೆ ಬಿಟ್ಟು ಬಿಡಬಾರದು, ನಮ್ಮ ಪ್ರಾರ್ಥನೆಗಳು ಬಿಟ್ಟು ಬಿಡಬಾರದು. ಇಲ್ಲಿ ನೋಡಿ, ಇಬ್ರಿಯರಿಗೆ 6:15 ಬರೆದಿದೆ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿತ್ತು, ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ದೇವರು ನಮಗೆ ಏನು ಪ್ರಾಮಿಸ್ ಮಾಡಿದ್ದಾರೆ, ದೇವರ ಚಿತ್ತದ ಪ್ರಕಾರ, ದೇವರ ಚಿತ್ತ ನಮಗೆಲ್ಲ ಒಳ್ಳೆಯದಾಗುವುದಕ್ಕೆ. ನಿಮಗೆ ಇವತ್ತೊಂದು ಕಷ್ಟ ಇದ್ರೆ, ಹಣಕಾಸಿಗೆ ಕೊರತೆ ಇದ್ರೆ, ಅಲ್ಲಾಂದ್ರೆ ಏನಾದರೂ ನಮಗೆ ಕಷ್ಟ ಇದ್ರೆ ಅದೆಲ್ಲ ನಮಗೆ ಸಿಗುತ್ತದೆ. ದೇವರ ದಾರಿಯಲ್ಲಿ ನಡೆದರೆ, ಬೈಬಲಲ್ಲಿ ಬರೆದಿರುವ ಪ್ರಕಾರ ನಾವು ಜೀವನ ಮಾಡಿದರೆ ನಮ್ಮ ಜೀವನ ಸುಂದರವಾಗುತ್ತದೆ. ಸುಂದರ ಸುಂದರ ನಾಮ
ಯೇಸುವಿನ ನಾಮ ಅಲ್ಲವೇ? ದೇವರ ನಾಮ ಸುಂದರ ಆದರೆ ನನಗೇನು ಸಿಗುತ್ತದೆ ನೀವು ತಿಳ್ಕೊಳ್ತೀರಿ. ನಮ್ಮ ಜೀವನ ಸುಂದರವಾಗುತ್ತದೆ. ಏ ಅರ್ಥ ಮಾಡಿಕೋಬೇಕು ದೇವರ ಮಕ್ಕಳೇ. ನಮಗೆಲ್ಲ ಪ್ರತಿಕೂಲತೆ ಇದೆ, ಕಷ್ಟ ಇದೆ. ಅದನ್ ಹೊರತಾಗಿಯೂ ನಾವು ದೇವರೇ ಹೇಳಿದ ಪ್ರಕಾರ ನಾವು ನಡೀತಾ ಹೋಗಬೇಕು. ಏಬ್ರಹಾಂ ತನ್ನ ಎಲ್ಲ ಪ್ರತಿಕೂಲತೆಯ ಹೊರತಾಗಿಯೂ ಮುಂದುವರಿಸಿದಾಗ ಅವನು ದೇವರಿಂದ ತನ್ನ ಭರವಸೆಗಳನ್ನು ಪಡೆದನು. ನಾವೇನು ಮಾಡ್ತೇವೆ? ನಮಗೇನಾದರೂ ಪ್ರಾಬ್ಲಮ್ ಬಂದರೆ ನಾವಲ್ಲೇ ಬಿಟ್ಬಿಡ್ತೇವೆ. ನಾನು ಹೇಳಿದೆಯಲ್ಲ, ಚರ್ಚ್ ಬಂದು ಪ್ರಾರ್ಥನೆ ಮಾಡಿ, ಅಲ್ಲಾಂದ್ರೆ ಪಾಸ್ಟರ್ ಪ್ರಾರ್ಥನೆ ಮಾಡಿ ತಕ್ಷಣ ಸಿಗಿದ್ರೆ ನೆಕ್ಸ್ಟ್ ವೀಕು ಬರ್ತೀವಿ ಪಾಸ್ಟರ್ ಅಲ್ಲವ? ಮತ್ತು ಪ್ರೇಯರ್ ಇದೆಯಾ, ಮತ್ತು ಉಪವಾಸ ಇದೆಯಾ ಅಂದ್ರೆ ತಕ್ಷಣ ಸಿಕ್ಕಿದರೆ ಎಲ್ಲರಿಗೂ ತುಂಬಾ ಇಂಟ್ರೆಸ್ಟ್. ಆದರೆ ಹಂಗೆ ಸಿಗಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಅದೇ ಮನುಷ್ಯರಿಗೆ ಪ್ರಾಬ್ಲಮ್. ಯಾಕೋಬನು 1:12 ಹೇಳುತ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವೆನು ಧನ್ಯನು. ನೋಡಿ, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವೆನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಕಷ್ಟವನ್ನು ನಾವು ಸಹಿಸಬೇಕು, ಸಹಿಸಿಕೊಳ್ಳಬೇಕು. ನಾವು ಸಹಿಸಿಕೊಂಡರೆ ನಾವೇನು ಮಾಡ್ತೇವೆ? ನಮ್ಮ ಪಾತ್ರದಲ್ಲಿ ನಾವು ವರ್ತಿಸುವುದಿಲ್ಲ. ನಮ್ಮ ಪಾತ್ರಗಳು ನಾವು ಕಂಟ್ರೋಲ್ ಮಾಡುತ್ತೇವೆ. ನಾವು ಎದುರಿಸುವ ಎಲ್ಲ ಒತ್ತಡದ ಹೊರತಾಗಿಯೂ ನಾವು ಮುಂದುವರಿಯುವ ಮೂಲಕ ಜೀವನದಲ್ಲಿ ಪ್ರತಿಫಲವನ್ನು ನಮಗೆ ಸಿಗುತ್ತದೆ. ಎಂದಿಗೂ ನಾವು ಬಿಟ್ಬಿಡಬಾರದು. ಯಾವುದೇ ಸಮಯದಲ್ಲಿ ನಿಧಾನಗೊಳಿಸಬಾರದು. ನಾವು ಹಾಗೆ ಮಾಡುತ್ತಾ ಹೋಗಬೇಕು. ದೇವರ ವಾಕ್ಯ ಓದಬೇಕು, ಮತ್ತೆ ಅದರ ಪ್ರಕಾರ ಜೀವನ ಮಾಡಬೇಕು. ಬರೀ ಪ್ರಾರ್ಥಿಸುವುದಲ್ಲ, ಪ್ರಾರ್ಥಿಸುವುದು, ಬೈಬಲ್ ಓದುವುದು, ಪಾಸ್ಟರ್ನ ಮೆಸೇಜ್ ಕೇಳಿಸ್ಕೊಳ್ಳುವುದು ಒಂದು ರುಟೀನ್ ಆಗಿ ನೀವು ಇಟ್ಕೋಬೇಕು. ಆದ್ರೇನೆ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತದೆ. ಬರೀ ಪ್ರಾರ್ಥಿಸಿದರೆ ನಾವೆಲ್ಲರೂ ನಿರಾಶೆಗೊಳ್ಳುತ್ತೇವೆ ದೇವರ ಮಕ್ಕಳೇ. ಯಾಕೆಂದ್ರೆ ನಾವು ಪ್ರಾರ್ಥಿಸುತ್ತೇವೆ, ನಾವು ಹೇಗೆ ಜೀವನ ಮಾಡಿದ್ದೇವೆ ಅದೇ ತರ ನಾವು ಜೀವನ ಮಾಡಿ ಪ್ರಾರ್ಥಿಸಿ ನಮಗೇನೂ ಸಿಗುವುದಿಲ್ಲ. ನೋಡಿ, 1 ಕೊರಿಂಥದವರಿಗೆ 15:58 ಬರೆದಿದೆ, ಆದಾದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಕರ್ತನ ಕೆಲಸವನ್ನು, ಕರ್ತನ ಸೇವೆಯನ್ನು, ಇದೆಲ್ಲ ಯಾರಿಗೂ ಮಾಡೋಕ್ಕಾಗಲ್ಲ, ಬರೀ ಪ್ರಾರ್ಥಿಸುವುದೇ. ಇನ್ನೊಂದು ವಾಕ್ಯ 1 ಕೊರಿಂಥದವರಿಗೆ 3:8 ಹೇಳುತ್ತದೆ, ದೇವರಿಗಾಗಿ ನಮ್ಮ ಶ್ರಮದ ಪ್ರಕಾರ ನಾವು ಪ್ರತಿಫಲ ಪಡೆಯುತ್ತೇವೆ. ಇಲ್ಲಿ 1 ಕೊರಿಂಥದವರಿಗೆ 15:58 ಬರೆದಿದೆ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರಿ. ನೀವೇನು ಕರ್ತನ ಕೆಲಸ ಮಾಡುತ್ತೀರಿ? ಕರ್ತನ ಕೆಲಸ. ನಾವು ದೇವರು ಅವರ ಕೆಲಸ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಏನು ದೇವರ ಕೆಲಸ? ಆಶೀರ್ವಾದ ಮಾಡುವುದು ಅಲ್ಲವೇ? ದೇವರೇ ನನ್ನ ಆಶೀರ್ವಾದ ಮಾಡಿ, ನನಗಿಂತ ಪ್ರಾಬ್ಲಮ್ಸ್ ಇದೆ, ನನಗೆ ಬಿಡುಗಡೆ ಕೊಡಿ, ಅಲ್ಲಾಂದ್ರೆ ನನಗೆ ರೋಗ ಇದೆ, ನನಗೆ ವಾಸಿ ಮಾಡಿ ಕೊಡಿ. ನಮಗಿದೆಲ್ಲ ಬೇಕಾಗಿರುವುದು ಅಲ್ಲವೇ? ಅಲ್ಲಾಂದ್ರೆ ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನಮಗೆ ಸಮಾಧಾನ ಕೊಡಿ, ಅದಿದೆ ಇದಿದೆ, ಅದೇ ನಮಗೆ ಬೇಕಾಗಿರುವುದು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡುತ್ತೇವೆ? ದೇವರ ಕೆಲಸ ದೇವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅದೇ ಸಮಯ ನಾವು ಅರ್ಥ ಮಾಡ್ಕೋಬೇಕು, ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಏನು? ದೇವರ ಕೆಲಸ ಮಾಡುವವರಾಗಿರಬೇಕು. ದೇವರ ಕೆಲಸ ಏನು? ದೇವರು ಹೇಳುವ ಪ್ರಕಾರ ಜೀವನ ಮಾಡುವುದು. ಕೋಪ ಬಂದರೆ ಕಂಟ್ರೋಲ್ ಮಾಡಬೇಕು. ಮನುಷ್ಯರಿಗೆ ಒಡಿಯಕ್ಕೆ ಹೋಗಬಾರದು. ಮನುಷ್ಯರು ಕಟ್ಟದು ಮಾತಾಡುತ್ತಾರೆ, ದೇವರು ಹೇಳುತ್ತಾರೆ ಅವರನ್ನು ಪ್ರೀತಿಸಬೇಕು. ಪ್ರೀತಿಯ ಕೆಲಸ, ದೇವರ ಕೆಲಸ ಅಂದರೆ ಪ್ರೀತಿಯ ಕೆಲಸ ನಾವು ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಅದು ಮಾಡಿದರೆ ಮಾತ್ರ ನಮಗೆ ಪ್ರತಿಫಲ ಸಿಗುವುದು. ಇಬ್ರಿಯರಿಗೆ 6:12 ಬರೆದಿದೆ, ಹೀಗೆ ನೀವು ಮಯಗಳರಾಗಿರದೆ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ವಾಗ್ದಾನಗಳನ್ನು ಬಾಧ್ಯವಾಗಿ ಹೊಂದುವವರನ್ನು ಅನುಸರಿಸುವವರಾಗಿರ್ರಿ. ಗಲಾತ್ಯದವರಿಗೆ 6:9 ಬರೆದಿದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಏಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವುದು. ಒಳ್ಳೆಯದು ಮಾಡುವುದಕ್ಕೆ ನಮ್ಮನ್ನು ಕರೆದಿದೆ ದೇವರ ಕೆಲಸ. ಅದೇ ಒಳ್ಳೆಯದಂದ್ರೆ ದೇವರ ಕೆಲಸ. ನಾವು ಕೆಟ್ಟದು ಮಾಡಿನೇ ನಾವು ಜೀವನ ಮಾಡಿ ಬಂದಿರುವುದು. ಅದಕ್ಕೆ ಕೆಟ್ಟದು ಅಂದ್ರೆ ನಮಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ, ಯಾಕೆಂದರೆ ಎಲ್ಲರೂ ಹಾಗೆಯೇ ಜೀವನ ಮಾಡುವುದು. ಆದರೆ
ಅದು ಕೆಟ್ಟದು. ಬೈಬಲ್ ಹೇಳುತ್ತದೆ ಅಂಥ ಜೀವನ ಮಾಡುವವರು ವಿಶ್ವಾಸಿಗಳಾಗಿದ್ದರೂ ಅವರು ದುಷ್ಟರು, ನೀತಿವಂತರಲ್ಲ. ನೀತಿವಂತರು 7 ಸಾರಿ ಬಿದ್ದರೂ ಅವರು ಏಳುತ್ತಾರೆ. ಮತ್ತೆ ದುಷ್ಟರು ಬಿದ್ದರೆ ಅವರಿಗೆ ಏಳಕ್ಕಾಗುವುದಿಲ್ಲ. ಎದ್ರೆ ನಾವು ಮತ್ತು ನಡೀತೇವೆ. ಎದ್ರೆ ಏನಾಗುತ್ತದೆ? ನಾವು ಮಲ್ಗೋ ಥರ ಜೀವನ ಮಾಡ್ತೀವ? ಅಲ್ಲ, ನಾವು ಎದ್ದು ಮತ್ತು ನಡೀತೇವೆ. ಮತ್ತೆ ನಾವು ಎದ್ದಿಲಿಲ್ಲದಿದ್ದರೆ ನಾವು ತುಂಬ ದುಃಖದಲ್ಲೇ ನಾವು ಜೀವನ ಮಾಡುತ್ತೇವೆ. ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳಬಾರದು. ಬಿತ್ತನೆ ಮಾಡಿದ 1 ವಾರದ ನಂತರ ಫಸಲು ಕಾಣದ ಕಾರಣ ಯಾವ ರೈತರು ಭರವಸೆ ಬಿಡುವುದಿಲ್ಲ. ಹಣ್ಣುಗಳನ್ನು ಪಡೆಯಲು ಬೇರುಗಳು ಮಣ್ಣಿನ ಅಡಿಯಲ್ಲಿ ಆಳವಾಗಿ ಹೋಗಬೇಕು. ಒಂದು ರೈತನು ಬಿತ್ತಿದ ನಂತರ ತಕ್ಷಣ ಅವನಿಗೆ ಏನು ಕೊಯ್ಯಕ್ಕಾಗಲ್ಲ. ಅವನಿಗೇ ಗೊತ್ತು, ಅದು ಅವನು ನರ್ಚರ್ ಮಾಡಬೇಕು ಮತ್ತು ಬೇರುಗಳು ಮಣ್ಣಿನ ಒಳಗೆ ಹೋಗಬೇಕು, ಹಾಗೆಯೇ ಫಲ ಬರುವುದು. ಅದೇ ಥರ ನಮಗೂ ಫಲ ಬರಬೇಕಂದ್ರೆ ನಾವು ಒಳ್ಳೆಯದನ್ನು ಮಾಡುತ್ತಾ ಇರಬೇಕು. ನಮಗೂ ಸಿಗಬೇಕಾಗಿರುವುದು ಫಲ. ಬೇರು ಹೋಗಿದರೆ ಮಾತ್ರ ಫಲ ಬರುವುದು. ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ ಫಲ ಸಿಗುವುದು ಬರೀ ಪ್ರಾರ್ಥನೆಯಿಂದ. ಪ್ರಾರ್ಥನೆಯಿಂದ ಅಲ್ಲ. ನಾವು ಒಳ್ಳೆಯದನ್ನು ಮಾಡುವುದಲ್ಲಿ ಬೇಸರಗೊಳ್ಳಬಾರದು. ಒಳ್ಳೆಯದನ್ನು ಸೆಲ್ಫ್ ಕಂಟ್ರೋಲ್ ಮಾಡಿ, ಪ್ರೀತಿಯ ಕೆಲಸ ಮಾಡಿ. ಅದೇ ನಾನು ಹೇಳೋದು, ಅದು ತುಂಬ ಸ್ವಚ್ಛವಾದ ದಾರಿ, ಕ್ಲೀನ್ ಆಗಿರುವ ದಾರಿ. ಅಲ್ಲಿ ನಡೆಯೋದಕ್ಕೆ ನಮ್ಗೆ ತುಂಬ ಕಷ್ಟ ಅಂತ ನಮಗೆ ಅನಿಸುತ್ತದೆ. ಯಾಕೆಂದರೆ ನಾವು ಗಲೀಜಿರುವ ದಾರಿಯಲ್ಲೇ ನಾವು ನಡೀರಿ. ಯಾರಾದರೂ ಓಡಿಯಕ್ಕೆ ಬಂದರೆ ನಾವು ಓಡಿತೀವಿ, ಅಲ್ಲವೇ? ಹಾಗೇ ನಾವು ಜೀವನ ಮಾಡಿ ಬಂದಿರೋದು. ಆ ಜೀವನ ಬಿಟ್ಟು ಈ ಜೀವನ ಬರುವುದಕ್ಕೆ ನಮಗೆ ತುಂಬ ಕಷ್ಟ ಅಂತ ನಾವು ತಿಳ್ಕೊಳ್ತೇವೆ. ಮತ್ತು ಆ ರೀತಿಯ ಜೀವನ ಮಾಡಿದರೆ ಮಾತ್ರ ನಮ್ಮ ಬೇರು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಹೋಗಿ ನಮಗೆ ಫಲ ಸಿಗುವುದು ಅಂತ ನಾವು ಅರ್ಥ ಮಾಡಿಕೋಬೇಕು. ನಾವು ದೇವರಿಂದ ಪ್ರತಿಫಲವನ್ನು ಪಡೆಯಲು ನಾವು ಸರಿಯಾದ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಒಳ್ಳೆಯ ಕೆಲಸಗಳೆಂದರೆ ಸದಾಚಾರಗಳು ಮಾಡುತ್ತಾ ಇರಬೇಕು. ಅದರ ಬೇರುಗಳು ನಮ್ಮೊಳಗೆ ಹೋದಾಗ ನಾವು ಖಂಡಿತವಾಗಿಯೂ ದೇವರ ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಇದು ನಾವು ಅರ್ಥ ಮಾಡಿಕೋಬೇಕು. ನಾವು ಹೆಂಗೆ ದೇವರಿಂದ ಆಶೀರ್ವಾದ ಪಡೆಯುವುದು? ನಾವೇನಾದರೂ ದುಡ್ಡು ಕೊಟ್ಟು ಏನಾದರೂ ಸಾಮಾನು ತಕ್ಕೊಳ್ಳುವ ಥರ ಅಲ್ಲ ದೇವರಿಂದ ಸಿಗುವುದು. ದೇವರಿಂದ ಸಿಗುವುದು ನಾವು ಒಳ್ಳೆಯದನ್ನು ಸೆಲ್ಫ್ ಕಂಟ್ರೋಲ್ ಮಾಡಿ. ಒಂದು ಸಾರಿ ಸೆಲ್ಫ್ ಕಂಟ್ರೋಲ್ ಹೋಗಿದರೆ ಹೋಯಿತು. ಸ್ವಲ್ಪ 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 ನಾವು ಸೆಲ್ಫ್ ಕಂಟ್ರೋಲ್ ಮಾಡಿದ ತಕ್ಷಣ ನಮ್ಮ ಬೇರೆ ಹಂಗೆ ಹೋಗ್ತಾ ಇರುತ್ತದೆ. ಅದಕ್ಕೆ ನಮಗೆ ಪೇಷನ್ಸ್ ಬೇಕು. ಆದರೆ ನಾವು ದೂರು ನೀಡಲು ಮತ್ತು ನಿರಾಶೆಗೊಳ್ಳುವವರಾಗಿದ್ದರೆ ನಾವು ಜೀವನದಲ್ಲಿ ದೂರುಗಾರರಾಗಿ ಉಳಿಯುತ್ತೇವೆ. ಮತ್ತು ನಮ್ಮಲ್ಲಿ ಕಹಿ ಮತ್ತು ಕೋಪ ಮಾತ್ರ ಉಳಿಯುತ್ತೆ, ಅಲ್ಲವೇ? ನೀವು ಯೇಸುದೇವರನ್ನು ಬಿಟ್ಟು ಹೋಗಿದ್ದರು. ಕೆಲವರು ಇದೆಲ್ಲ ತುಂಬ ಕಷ್ಟ, ನಾನು ತಿಳ್ಕೊಂಡೆ ಜ್ಞಾನಸ್ನಾನ ತಕ್ಕೊಂಡು ಒಂದು ಪ್ರಾರ್ಥನೆ ಮಾಡಿದರೆ ನನಗೆಲ್ಲ ಒಳ್ಳೆಯದಾಗುತ್ತೆ ಅಂತ. ಏನೂ ಒಳ್ಳೆಯದಾಗ್ತಾ ಇಲ್ಲ. ಅದಕ್ಕೆ ತುಂಬ ವಿಶ್ವಾಸಿಗಳು ನಿರಾಶೆಗೊಂಡಿದ್ದಾರೆ. ಅವರಿಗೆ ಸಂತೋಷನೇ ಇಲ್ಲ. ನಾವು ಉಪದ್ರವದಲ್ಲಿ ನಾವು ತಾಳ್ಮೆಯನ್ನು ತೋರಿಸಬೇಕು. ನಮ್ಮ ಉಪದ್ರವದಲ್ಲಿ ನಾವು ಸಂತೋಷವಾಗಿರಬೇಕು. ಅದಕ್ಕೆ ನಾವು ಕಲಿಯಬೇಕು. ನೋಡಿ, ನಮಗೆ ಫಸಲು ಬರಬೇಕಂದ್ರೆ, ಹಾರ್ವೆಸ್ಟ್ ಬರಬೇಕಂದ್ರೆ ನಾವು ಬಿತ್ತುತ್ತಾ ಇರಬೇಕು. ಒಳ್ಳೆಯದನ್ನು ಮಾಡುತ್ತಾ ಇರಬೇಕು. ವಿಶ್ವಾಸಿಗಳೇ, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ದರೆ ನಮ್ಮಲ್ಲಿ ಉಳಿಯುವುದು ಕೋಪ ಮತ್ತು ಕಹಿ. ನೀವೆಲ್ಲೇ ಹೋಗಿದ್ರು, ಚರ್ಚ್ ಬೇಡ, ಯೇಸುವನ್ನು ಬೇಡ, ಈ ಲೋಕದಿಂದ ನಾನೊಬ್ಬಳೇ ಹೋಗಿ ಜೀವನ ಮಾಡುತ್ತೀನಿ ಇದೆಲ್ಲ ಕೆಲವರು ತಿಳ್ಕೊಳ್ಳುತ್ತಾರೆ. ಮತ್ತೆ ನಿಮ್ಮೊಳಗೆ ಇರುವುದು ಬರೀ ಕಹಿ ಮತ್ತು ಕೋಪ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೂ ಫಲ ಇರುತ್ತದೆ. ಒಳ್ಳೆಯ ಬೀಜ ಬಿತ್ತಿದರೆ ಒಳ್ಳೆಯ ಫಲ ಸಿಗುತ್ತದೆ. ಅದೇ ಥರ ಕೆಟ್ಟ ಬೀಜಗಳಿಂದ ಕೆಟ್ಟ ಫಲನೂ ನಮಗೆ ಸಿಗುತ್ತದೆ. ಬೈಬಲ್ ನಿರಂತರತೆಯ 2 ವಿರುದ್ಧ ಅಂಶಗಳನ್ನು ತೋರಿಸುತ್ತದೆ. ಸರಿ ಮತ್ತು ತಪ್ಪು ನಿರಂತರತೆ. ನಮ್ಮ ಉದ್ದೇಶಗಳು ಸ್ವಾರ್ಥಿಯಾಗಿರುವಾಗ ಹಠ ತಪ್ಪುತ್ತದೆ. ಆದರೆ ನಾವು ಪಾಪದಲ್ಲಿ ಮುಂದುವರಿದಾಗ, ಯಾವುದೇ ಸ್ವಯಂ ನಿಯಂತ್ರಣವಿಲ್ಲದೆ ನಾವು ಪಾಪ ಮಾಡುತ್ತಾ ಇದ್ದರೆ, ನಾವು ದೇವರಿಗೆ ಏನು ಸೇವೆಯನ್ನು ಮಾಡುತ್ತಾ ಇಲ್ಲದಿದ್ದರೆ, ನಾವು ಸ್ವಾರ್ಥರಾಗಿ ಬದುಕಿದರೆ ನಮಗೆ ಕೆಟ್ಟ ಫಲವನ್ನು ಸಿಗುತ್ತದೆ. ನೀತಿವಂತರು ದುಷ್ಟರು. ನಾನು ನೀತಿಯ ದಾರಿಯಲ್ಲಿ ನಡೆಯಲಿಲ್ಲದಿದ್ದರೆ
ನಾನು ದೇವರ ಸೇವೆಯನ್ನು ಮಾಡಲಿಲ್ಲದಿದ್ದರೆ ನಾನು ದೇವರ ಮುಂದೆ ದುಷ್ಟನು. ದೇವರ ಮಕ್ಕಳೇ ಅರ್ಥ ಮಾಡ್ಕೋಬೇಕು. ನಾನು ನನಗೋಸ್ಕರ ಜೀವನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದೆ 24 ಅವರ್ಸು. ಆ 24 ಅವರ್ಸು ಎಲ್ಲ ನಾನು ನನಗೋಸ್ಕರ ಮಾತ್ರ ಉಪಯೋಗಿಸ್ತಾ ಇದ್ದರೆ ನಾನು ಸ್ವಾರ್ಥಿ ಅಲ್ವಾ? ಮತ್ತೆ ಒಳ್ಳೆಯ ಕೆಲಸ ಅಂದರೆ ಏನು? ಇದೇ ಒಳ್ಳೆಯ ಕೆಲಸ. ಮನುಷ್ಯರಿಗೋಸ್ಕರ ಪ್ರೇಯರ್ ಮಾಡಬೇಕು, ಚರ್ಚ್ಗೋಸ್ಕರ ಪ್ರೇಯರ್ ಮಾಡಬೇಕು. ಮನುಷ್ಯರು ಇನ್ನು ಲೋಕದಿಂದ ದೇವರ ಹತ್ರ ಬರಬೇಕು, ಚರ್ಚಲ್ಲಿ ಬರಬೇಕು, ಅವರು ಬೆಳೆಯಬೇಕು. ಪಾಸ್ಟರ್ಗೆ ಶಕ್ತಿ ಬೇಕು ಚರ್ಚ್ ನಡೆಸೋದಕ್ಕೆ, ನಮಗೆಲ್ಲರಿಗೂ ಶಕ್ತಿ ಬೇಕು. ನೋಡಿ, ಈ ಸ್ವಚ್ಛವಾಗಿರುವ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆಲ್ಲರಿಗೂ ಶಕ್ತಿ ಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಉಪದ್ರವದಲ್ಲಿ ನಮಗೆ ತಾಳ್ಮೆ ಉಂಟಾಗಬೇಕು. ನಮಗೆ ತಾಳ್ಮೆ ಇಲ್ಲ. ನಾವೆಲ್ಲರೂ ಇಂಪೇಷಂಟ್ ಆಗ್ತೇವೆ. ತಾಳ್ಮೆ ಇಲ್ಲದೆ ವರ್ತಿಸಿದರೆ ನಮಗೆ ಗೊತ್ತು, ನಾವೆಲ್ಲರೂ ತಾಳ್ಮೆ ಇಲ್ಲದೆ ವರ್ತಿಸುತ್ತಾ ಇರೋದು. ಅದಕ್ಕೆ ನಮಗೆ ಕೋಪ, ನಿರಾಶೆ, ಕಾಹಿ ಇದೆಲ್ಲ ತಕ್ಷಣ ಬರುವುದು, ಎಲ್ಲ ಬಿಟ್ಬಿಡಬೇಕು ಅಂತ ಅನಿಸೋದು ಅಲ್ಲವೇ? ಯಾಕೆ? ಉಪದ್ರವದಲ್ಲಿ ನಮಗೆ ತಾಳ್ಮೆ ಇಲ್ಲ. ಅದು ಸ್ವಚ್ಛವಾಗಿರುವ ದಾರಿ ಯಾರಿಗೂ ಇಲ್ಲ. ಆ ಶಕ್ತಿ ಬೇಕು. ಅದಕ್ಕೆ ಏನು ದೇವರ ಸೇವೆ ಎಂದು ನಾನು ಹೇಳ್ತಾ ಇದ್ದೀನಿ. ನಿಮಗೂ ಕಷ್ಟ, ನನಗೂ ಕಷ್ಟ, ಎಲ್ಲರಿಗೂ ಕಷ್ಟ. ದೇವರ ಸೇವೆ ಎಂದರೆ, ದೇವರೇ ನನಗೂ ಶಕ್ತಿ ಕೊಡಿ, ನನ್ನ ಪಾಸ್ಟರ್ಗೆ ಶಕ್ತಿ ಕೊಡಿ, ಒಬ್ಬೊಬ್ಬರಿಗೂ ಶಕ್ತಿ ಕೊಡಿ. ನನಗೂ ಶಕ್ತಿ ಬೇಕು, ನಿಮ್ಮ ಥರ ನನಗೂ ಶಕ್ತಿ ಬೇಕು. ನಾನೇನೊಂದು ಸೂಪರ್ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ ಅಲ್ಲ. ನನಗೆಷ್ಟೊಂದು ಶಕ್ತಿ ಬೇಕು. ಇದೇ ದೇವರ ಸೇವೆ. ನೀವು ನಿಮ್ಮ ಹೃದಯದಿಂದ ಪ್ರಾರ್ಥಿಸುತ್ತಾ ಇದ್ದೀರಿ, ದೇವರೇ ನನಗೆ ಶಕ್ತಿ ಬೇಕು, ಈ ದಾರಿಯಲ್ಲಿ ನಡೆಯೋದಕ್ಕೆ ಶಕ್ತಿ ಬೇಕು, ಪ್ರೀತಿಯಲ್ಲಿ ನಡೆಯೋದಕ್ಕೆ ಶಕ್ತಿ ಬೇಕು. ನನಗೆ ಪ್ರೀತಿಸುವುದಕ್ಕೆ ಆಗುವುದಿಲ್ಲ. ನನ್ನ ಮಕ್ಕಳನ್ನು ನೋಡಿದರೆ, ನಮ್ಮ ಗಂಡನ್ನು ನೋಡಿದರೆ, ನಮ್ಮ ಹೆಂಡತಿನ ನೋಡಿದರೆ, ಅತ್ತೆಯನ್ನು ನೋಡಿದರೆ ನನಗೆ ಪ್ರೀತಿಸುವುದಕ್ಕಾಗಲ್ಲ. ಅವ್ರ ಬಾಯಿಂದ ಬರುವ ಮಾತು ಹಂಗೆ, ನನ್ನ ಮಾತು ಹಂಗೆ. ದೇವರೇ, ನನ್ನ ಮಾತೇನು ಕಡಿಮೆ ಇಲ್ಲ, ಎಲ್ಲರ ಮಾತು ಹಾಗೆ. ನನಗೂ ಕಂಟ್ರೋಲ್ ಮಾಡಬೇಕು, ಅವರಿಗೂ ಕಂಟ್ರೋಲ್ ಆಗಬೇಕು. ಹೀಗೆ ನಾವು ಪ್ರಾರ್ಥನೆ ಮಾಡುವುದು ದೇವರ ಮುಂದೆ ಬಂದು. ಇದೇ ದೇವರ ಸೇವೆ. 24 ಅವರ್ಸು ಬರೀ ನಿಮಗೋಸ್ಕರ ನೀವು ಯೋಚನೆ ಮಾಡಿದರೆ, ಎಲ್ಲರಿಗೂ ಇದೆ ಯೋಜನೆ. ನೀವೇನು ಮಾಡ್ತೀರಾ ನಿಮ್ಮ ಯೋಜನೆ ತಕ್ಕೊಂಡು? ನಿಮ್ಮ ಕಷ್ಟದ ಸಂದರ್ಭಗಳು ಮಾತ್ರ ಯೋಜಿಸಿ, ನನಗೇ ಕೊಡು, ನನಗೇ ಕೊಡು ಪ್ರಾರ್ಥಿಸಿದ್ರು, ನನಗೆ, ನನ್ನ ಫ್ಯಾಮಿಲಿಗೆ. ಇದು ದೇವರ ಕೆಲಸ ಅಲ್ಲ, ಅದು ನಿಮ್ಮ ಕೆಲಸ. ಅರ್ಥ ಮಾಡಿಕೊಳ್ಳಿ. ದೇವರ ಕೆಲಸ ಮಾಡಿದರೆ ಮಾತ್ರ ದೇವರಿಂದ ಪ್ರತಿಫಲ ಸಿಗುವುದು. ಯಾಕೆ ದೇವರ ಕೆಲಸ ಮಾಡಿದರೇನೆ ದೇವರು ನನಗೆ ಪ್ರತಿಫಲ ಕೊಡುವುದು? ನಾವು ಯಾರು ಕಟ್ಟವರಾಗಿ ಜೀವನ ಮಾಡುವುದು ದೇವರಿಗೆ ಇಷ್ಟ ಅಲ್ಲ. ಸ್ವಾರ್ಥರಾಗಿ ಜೀವನ ಮಾಡುವುದು ದೇವರಿಗೆ ಇಷ್ಟ ಅಲ್ಲ. ನಾವು ಸೇವೆ ಮಾಡಬೇಕು. ನೀವೆಲ್ಲ ಆಫೀಸ್ಗೆ ಹೋಗಿ ಸೇವೆ ಮಾಡಿ ನಿಮಗೆ ದುಡ್ಡು ಇಸ್ಕೊಂಡು ಬರುವುದಕ್ಕೆಲ್ಲ ನಿಮಗೆ ತುಂಬಾ ಸಂತೋಷ ಇರ್ತದೆ. ಅದು ಯಾಕೆ ನಿಮಗೆ? ನನಗೆ ಮನೆ ಕಟ್ಟಬೇಕು, ನನಗೊಂದು ಸ್ಕೂಟರ್ ತಕ್ಕೋಬೇಕು, ಅಲ್ಲಾಂದರೆ ಒಂದು ಕಾರು ತಕ್ಕೋಬೇಕು, ಅಲ್ಲಾಂದ್ರೆ ಎಷ್ಟೊಂದು ಸೇವಿಂಗ್ಸ್ ಇದ್ದರೆ ಸಾಕು. ಅದು ನೋಡಿದರೆ ಖುಷಿ ಆಗುತ್ತದೆ. ಏನು ತಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಆ ಸೇವಿಂಗ್ಸ್ ನೋಡಿದರೇನೆ ನನಗೆ ತುಂಬಾ ಖುಷಿ ಆಗುತ್ತದೆ. ಅದಕ್ಕೆ ದುಡಿಯುವುದು ದುಡಿಯುವುದು ದುಡಿಯೋದು. ನನಗೆ ಇರಬೇಕಂದ್ರೂ ತಕ್ಕೋಬಹುದಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ಹಂಗೆ ಜೀವನ ಮಾಡಿದ್ರೆ, ನೀವು ನಿಮಗೋಸ್ಕರ ದುಡಿದು ನಿಮ್ಗೆ ಯಾರಿಗೂ ಕೊಡುವುದಿಲ್ಲ. ಹೂ ವಿಲ್ ಲೈಕ್ ಯು? ಯಾರಿಗಾದರೂ ಇಷ್ಟ ಆಗತ್ತಾ? ನೀವು ಯಾರಿಗಾದರೂ ಕೊಟ್ಟರೆ ಮನುಷ್ಯರು ಪ್ರೀತಿ ಮಾಡ್ತಾರೆ ಅಲ್ಲವೇ? ಕೊಡುವವರಾಗಿರಬೇಕು. ಎಲ್ಲ ದುಡ್ದು ನನಗೆ ನನಗೆ ನಾನೇ 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 ಹಂಗೆ ಜೀವನ ಮಾಡಿದರೆ nobody will like you. Nobody. Everyone will hate you. ಎಕ್ಕ ಮನುಷ್ಯ. ನಾವು ಹಂಗೆ ಜೀವನ ಮಾಡುವುದು ಅವರಿಗೆ ಇಷ್ಟ ಅಲ್ಲ. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ದೇವರು ಹೇಳಿದ್ರು, ಕೊಟ್ಟರೆ ನಿಮಗೆ ಸಿಗುತ್ತದೆ. ಹೇಗೆ? ಪ್ರೆಸ್ಡ್ ಔಟ್, ಶೇಕನ್ ಟುಗೆದರ್ ಅಂಡ್ ರನ್ನಿಂಗ್ ಓವರ್ ಟು ಯುವರ್ ಲ್ಯಾಪ್. ಕೊಡುವವರಾಗಿರಬೇಕು, ಪ್ರೀತಿ ಕೊಡುವವರಾಗಿರಬೇಕು, ದುಡ್ಡು ಕೊಡುವವರಾಗಿರಬೇಕು, ನೀವು ಸೇವೆ ಕೊಡುವವರಾಗಿರಬೇಕು, ಟೈಮ್ ಕೊಡುವವರಾಗಿರಬೇಕು, ನಿಮ್ಮ ಯೋಚನೆ ಕೊಡುವವರಾಗಿರಬೇಕು. ಬೇರೆಯವರಿಗೋಸ್ಕರ, ಅಯ್ಯೋ ನನ್ನ ಸಿಸ್ಟರ್ ಎಷ್ಟೊಂದು ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ, ಅವರ ಮನೆಯಲ್ಲಿ ಒಳ್ಳೇದಾಗಲಿ ದೇವರೇ, ನೀವು ಯೋಚನೆ ಮಾಡುತ್ತೀರಾ? ನಿಮ್ಮ ಮನೆಯಲ್ಲಿ ಕಷ್ಟ ಇದೆ, ಬರೀ ನಿಮ್ಮ ಮನೆಯಲ್ಲಿ ಅಲ್ಲ ಕಷ್ಟ ಇರುವುದು. ಚರ್ಚಲ್ಲಿ ಬರುವ ಎಲ್ಲರ ಮನೆಯಲ್ಲಿ ಕಷ್ಟ ಇದೆ, ಪಾಸ್ಟ್ರು ಮನೆಯಲ್ಲಿ ಕಷ್ಟ ಇದೆ, ಎಲ್ಲರ ಮನೆಯಲ್ಲಿ ಕಷ್ಟ ಇದೆ. ನಿಮಗೆ ಗೊತ್ತಾ?
ಅದೆಲ್ಲ ಯೋಜಿಸೋದು. ಏ ನಾವೆಲ್ಲರೂ ಇದೇ ದಾರಿಯಲ್ಲಿ ಹೋಗಬೇಕಾಗಿರೋದು. ಎಷ್ಟು ಕಷ್ಟ, ನಿಮಗೆಷ್ಟು ಕಷ್ಟ ಇದೆ ಅದೇ ಥರ ಎಲ್ಲರಿಗೂ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಇದೇ ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸ. ದೇವರ ಮಕ್ಕಳೇ, ನೀವು ಬರೀ ನಿಮಗೋಸ್ಕರ ಯೋಚನೆ ಮಾಡಬಾರದು. ಆ ಜೀವನ ನಿಲ್ಲಿಸಿರಿ. ನೀತಿಯನ್ನು ಅಭ್ಯಾಸ ಮಾಡುವವರು, ದೋಸ್ ಹೂ ಆರ್ ಪ್ರಾಕ್ಟೀಸಿಂಗ್ ರೈಚುವಸ್ನೆಸ್ ಆರ್ ರೈಚುವಸ್. ದಿಸ್ ಈಸ್ ರೈಚುವಸ್ನೆಸ್. ವಿಶ್ವಾಸಿಗಳು ಎಷ್ಟೊಂದು ಕೇಳಿಸ್ಕೊಂಡು ಹೋಗಿದರೂ ಅವರಿಗೆ ಅರ್ಥವಾಗುವುದಿಲ್ಲ. ಅವರು ಹೋಗಿ ಅದೇ ತರ ಜೀವನ ಮಾಡುತ್ತಾರೆ. ಹಲ್ಲೆಲೂಯಾ. ಸೊ ಮೊದಲನೇ ಯೋಹಾನ 3:8 ಹೇಳುತ್ತದೆ, ಪಾಪ ಮಾಡುವವನು ಸೇಟಾನನಿಗೆ ಸಂಬಂಧಪಟ್ಟವನಾಗಿದ್ದಾನೆ. ಪಾಪ ಮಾಡುವವನು ಯಾರೇ ಆಗಿದ್ರು, ವಿಶ್ವಾಸಿಯಾಗಿದ್ದರು, ನಂಬಿಕೆ ಇಲ್ಲದವರಾಗಿದ್ದರು, ನಾವು ಪಾಪದಲ್ಲಿ ಮುಂದುವರೆದರೆ ನಾವು ಸೇಟಾನನವರಾಗಿದ್ದೇವೆ. ಹಾಗಾದರೆ ದೇವರ ಜನರು ಯಾರು? ಚರ್ಚಲ್ಲಿ ಬರುವವರೆಲ್ಲರೂ ದೇವರ ಜನರಾ? ಜ್ಞಾನ ಸ್ನಾನ ತಕ್ಕೊಂಡವರೆಲ್ಲ ದೇವರ ಜನರಾ? ಯೇಸುವನ್ನು ನಂಬಿ ಪಾಪದಲ್ಲಿ ಮತ್ತು ಸ್ವಾರ್ಥತೆಯಲ್ಲಿ ಜೀವಿಸುವವರು ದೇವರ ಜನರಲ್ಲ. ದೇವರ ಜನರಂದ್ರೆ ಸದಾಚಾರವನ್ನು ಅಭ್ಯಾಸ ಮಾಡುತ್ತಲೇ ಇರುವವರು, ದೇವರ ಸೇವೆಯನ್ನು ಮಾಡುತ್ತಲೇ ಇರುವವರು ಮಾತ್ರ ದೇವರ ಜನ. ಬರೀ ನಿಮಗೋಸ್ಕರ ಜೀವನ ಮಾಡಿದರೆ ಮತ್ತು ನಾನು ದೇವರ ಮಗನು ಎಂದು ಹೇಳಿದರೆ ದೇವರು ಒಪ್ಪಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಸತ್ಯವನ್ನು ತಿಳಿದ ನಂತರ ವಿಶ್ವಾಸಿಗಳು ತನ್ನ ಪಾಪಗಳಿಂದ ಯಾವುದೇ ಸ್ವಯಂ ನಿಯಂತ್ರಣವಿಲ್ಲದೆ ಬದುಕುತ್ತಿದ್ದರೆ ಅದು ಅವರ ಉದ್ದೇಶಪೂರ್ವಕ ಪಾಪವಾಗಿದೆ. ನೋಡಿ, ನಮಗೆ ಬೇಕಾಗಿರುವುದೆಲ್ಲ ನಾವು ಮಾಡುತ್ತೇವೆ. ಇವತ್ತು ರಾತ್ರಿ ಸಂಜೆ ಏನಾದರೂ ಪಾರ್ಟಿ ಇದೆ ಎಂದು ಹೇಳಿದ್ರು ನೀವು ಹೋಗುವುದಿಲ್ವಾ? ಒಳ್ಳೆಯ ಊಟ ಇದೆ, ಹೊಸ ಬಟ್ಟೆಗಳೆಲ್ಲ ತಕ್ಕೊಂಡ್ಬಂದಿದೆ, ಅದೆಲ್ಲ ಹೋಗಿ ಅಲ್ಲಿ ತೋರಿಸ್ಬೇಕು. ಮತ್ತೆ ಮೊದಲೇ ಬ್ಯೂಟಿ ಪಾರ್ಲರ್ ಎಲ್ಲ ಹೋಗಿ ಬಂದಿದೆ, ಅಲ್ಲಿ ಒಂದು ಶೋ ಇದೆ. ಯಾರ್ದು? ನನ್ನ ಶೋ, ಬೇರೆಯವ್ರದಲ್ಲ, ನನ್ನ ಶೋ ಇದೆ. ಅಲ್ಲಿ ಹೋಗ್ಬೇಕು. 10 ಅಲ್ಲ 12 ಗಂಟೆ ಆದರೂ ನೀವು ಹೋಗ್ತೀರಿ. ಯಾಕೆ? ನಿಮಗೆ ಬೇಕು ಅಲ್ಲವೇ? ಬೇಕಾಗಿರುವುದೆಲ್ಲ ನಾವು ಮಾಡುತ್ತೇವೆ. ಬಿರಿಯಾನಿ ಬೇಕು ಅಂದರೆ ತಕ್ಷಣ ಮಾಡಿ, ಅಲ್ಲಾಂದ್ರೆ ಆರ್ಡರ್ ಮಾಡಿ ತಿನ್ನುತ್ತೇವೆ. ಏನೇ ಬೇಕಂದ್ರೂ ನಾವು ಮಾಡುತ್ತೇವೆ. ಮತ್ತೆ ಸದಾಚಾರ ಮಾಡುವುದಕ್ಕೆ ನಾವು ಸಿದ್ಧರಿದ್ದರೆ ನಾವು ಮಾಡುತ್ತೇವೆ. ನಾವು ಸಿದ್ಧರಿಲ್ಲ, ನಮಗೆ ಬೇಡ. ಅದಕ್ಕೆ ಅರ್ಥ ಮಾಡಿಕೊಳ್ಳಿ. ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ಇವತ್ತು 10 ಗಂಟೆಗೆ ಒಂದು ಪಾರ್ಟಿ ಇದ್ರೆ ನಾವು ಹೋಗ್ತೇವೆ. ನನ್ನ ಶೋ ಇದೆ ಅಲ್ಲಿ, ನನ್ನನ್ನು ನಾನು ತೋರಿಸ್ಬೇಕು. ಅಲ್ಲಿ ಎಲ್ಲ ಲೆಹಂಗ ಎಲ್ಲ ತಕ್ಕೊಂಡೆ, ಚಮಚಮ ಲೆಹಂಗ, ಮೇಕಪ್ ಎಲ್ಲ ಹಾಕೊಂಡು ಬಂದಿದೆ. ಚರ್ಚೆಲ್ಲ ಅದೆಲ್ಲ ಹಾಕೊಂಡು ಬರಲಿಲ್ಲ. ಆರ್ಡಿನರಿಯಾಗಿ ಚರ್ಚ್ಗೆ ಬಂದಿದೆ. ಚರ್ಚ್ ಮುಗಿಸ್ಬಿಟ್ಟು ಹೋಗಿ ಅದೆಲ್ಲ ಹಾಕೊಂಡು ನನ್ನ ಶೋಗೆ ಹೋಗಬೇಕು. ಇಲ್ಲಿ ಕೂತ್ಕೊಂಡ್ರು ಅದೇ ಯೋಚನೆ. ಯಾರ್ಯಾರು ಬರ್ತಾರೆ, ಹೆಂಗೆ ಫೋಟೋ ತಕ್ಕೋಬೇಕು, ಎಲ್ಲಿಂದ ಸೆಲ್ಫಿ ತಕ್ಕೋಬೇಕು, ಮತ್ತೆ ಯೂಟ್ಯೂಬ್ ಚಾನೆಲ್ ಇರುತ್ತದೆ ಅದನ್ನೆಲ್ಲೇ ಹಾಕಬೇಕು. ಇದೇ ಯೋಚನೆ. ಯಾಕೆ? ಅದಕ್ಕೆಲ್ಲ ಇಂಟ್ರೆಸ್ಟ್ ಇದೆ. ದೇವರ ಮಕ್ಕಳೇ, ನಮಗೆ ದೇವರ ಸೇವೆ ಮಾಡುವುದಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀವು ಯಾಕೆ ಮಾಡಲ್ಲ? ಟೈಮ್ ಇಲ್ಲ ಅಂತ ಯಾರು ಹೇಳ್ಬೇಡಿ. ಆಫೀಸಲ್ಲಿ ತುಂಬ ಕೆಲಸ, ಇಲ್ಲಾಂದ್ರೆ ತುಂಬ ಓದುವುದಕ್ಕಿದೆ ಅಂತ ಹೇಳಬೇಡಿ. ಆಫೀಸಲ್ಲಿ ಎಷ್ಟು ಕೆಲಸ ಇದ್ರೂ ನಿಮ್ಮ ಶೋ ಇದ್ದರೆ ನೀವು ಹೋಗ್ತೀರಿ ತೋರಿಸೋದಕ್ಕೆ, ನಿಮ್ಮ ಶೋಗೆ, ಅಲ್ಲವೇ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಮಗೆ ಬೇಡ, ಅದಕ್ಕೆ ನಾವು ಮಾಡುವುದಿಲ್ಲ. ಸೊ ಅದಕ್ಕೆ ನಾನು ಹೇಳಿರೋದು, ಸತ್ಯವನ್ನು ತಿಳಿದ ನಂತರ ವಿಶ್ವಾಸಿಗಳು ಚರ್ಚ್ಗೆ ಬರ್ತಾರೆ, ಪಾಸ್ಟರು ಬೋಧಿಸುತ್ತಾರೆ, ಬೈಬಲಲ್ಲಿ ಬರೆದಿರುವುದು ಅದೇ. ವಿಶ್ವಾಸಿಗಳು ಕೇಳಿಸ್ಕೊಂಡು ಹೋಗ್ತಾರೆ, ಅವರಿಗೂ ಅರ್ಥವಾಗಿದೆ ನಾನು ಇವತ್ತು ಯಾವ ಜೀವನ ಮಾಡಬೇಕು ಅಂತ. ಆದರೂ ಆ ಜೀವನ ಮಾಡುವುದಿಲ್ಲ. ಮತ್ತೆ ಯೂಟ್ಯೂಬ್ನಲ್ಲಿ ಏನೇನು ಬರ್ತದೆ, ಹೆಂಗೆ ಬ್ಯೂಟಿ ಆಗಬೇಕು, ಹೆಂಗೆ ಹೇರ್ ಸ್ಟೈಲ್ ಮಾಡಬೇಕು, ಅದೆಲ್ಲ ನೀವು ನೋಡಿ 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 ಎಲ್ಲ ಮಾಡ್ತೀರಿ. ನಿಮಗದು ಬೇಕು, ಮಾಡುವುದಿಲ್ವಾ? ಅಲ್ಲಂದ್ರೆ ಅಡುಗೆ ಆದರೂ, ಬ್ಯೂಟಿ ಮಾಡುವುದಾದರೂ, ಡ್ರೆಸ್ಸಿಂಗ್ ಮಾಡುವುದಾದರೂ ಎಲ್ಲ ನೀವು ಮಾಡ್ತೀರಿ.
ನೀವು ರಿಸರ್ಚ್ ಮಾಡಿನೇ ಮಾಡುವುದು. ಮತ್ತು ವಿಶ್ವಾಸಿಗಳಿಗೆ ಇದೆಲ್ಲ ತಿಳಿದಿದ್ದರೂ ಅವರು ಮಾಡುವುದಿಲ್ಲ. ಸೊ ಸತ್ಯವನ್ನು ತಿಳಿದ ನಂತರ ವಿಶ್ವಾಸಿಗಳು ತನ್ನ ಪಾಪಗಳಿಂದ ಯಾವುದೇ ಸ್ವಯಂ ನಿಯಂತ್ರಣವಿಲ್ಲದೆ ಬದುಕಿದ್ದರೆ, ಅವರು ಯಾವುದೇ ದೇವರ ಸೇವೆಯನ್ನು ಮಾಡದಿಲ್ಲದೆ ಜೀವನ ಮಾಡಿದರೆ ಅದು ಉದ್ದೇಶಪೂರ್ವಕವಾಗಿದೆ. ಅವರಿಗೆ ಬೇಡ. ಅವರು ದೇವರ ನೀತಿಯ ಪ್ರಕಾರ ಬದುಕಲು ನಿರ್ಧರಿಸಿಲ್ಲ. ದೇ ಹ್ಯಾವ್ ನಾಟ್ ಡಿಸೈಡೆಡ್. ಯು ಹ್ಯಾವ್ ನಾಟ್ ಡಿಸೈಡೆಡ್. ಹಲ್ಲೆಲೂಯಾ. ನಾವು ಏನು ಮಾಡುತ್ತಲೇ ಇದ್ದೇವೆಯೋ ಅದು ದೇವರ ಫಲವನ್ನು ಪಡೆಯಲು ಬೇರುಗಳನ್ನು ಪಡೆಯುತ್ತದೆ. ನಾವು ಒಳ್ಳೆಯ ಮತ್ತು ನೀತಿಯ ಕೆಲಸಗಳಿಗೆ ಒಳ್ಳೆಯ ಪ್ರತಿಫಲವನ್ನು ಮತ್ತು ನಾವು ಪಾಪಗಳನ್ನು ಸ್ವಾರ್ಥಕ್ಕಾಗಿ ಮತ್ತು ಅದಕ್ಕೆ ಕೆಟ್ಟ ಫಲಗಳನ್ನು ಪಡೆಯುತ್ತೇವೆ. ನಾವು ಏನು ಮಾಡಿದರೂ ನಮಗೆ ಅದಕ್ಕೆ ಫಲ ಸಿಗುತ್ತದೆ. ನೀವು ಹೇಳ್ತೀರಾ, ಓ ಪಾಸ್ಟ್ರೆ ಇದು ಹಿಂಗೆಲ್ಲ ಜೀವನ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ನೀವು ಜೀವನ ಮಾಡಲಿಲ್ಲದಿದ್ದರೆ ನೀವು ಹೆಂಗೆ ಮಾಡ್ತೀರಿ? ನೀವು ಪಾಪದಲ್ಲೇ ಜೀವನ ಮಾಡ್ತೀರಿ, ನೀವು ಸ್ವಾರ್ಥಿಯಾಗಿ ಜೀವನ ಮಾಡ್ತೀರಿ, ಅದಕ್ಕೂ ನಿಮಗೆ ಫಲ ಸಿಗುತ್ತದೆ. ನಿಮ್ಮ ಜೀವನ ಕೆಟ್ಟದಾಗುತ್ತದೆ, ಕೆಟ್ಟದಾಗುತ್ತದೆ, ಕೆಟ್ಟದಾಗುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಿಮಗಿನ್ನೂ ಪ್ರೂವ್ ಆಗಬೇಕಾ? ನಾನು ಬೋಧಿಸುವುದು ನಿಮಗೆ ಅರ್ಥವಾಗುವುದಿಲ್ಲ. ನಿಮ್ಮ ಜೀವನದಿಂದ ನೀವೇ ನೋಡಿ ದೇವರ ಮಕ್ಕಳೇ. ಒಳ್ಳೆಯದು ಮಾಡುವುದಕ್ಕೆ ಕಷ್ಟ ಇದೆ. ಇಷ್ಟು ದಿನ ನಿಮಗೂ ಬಂದಿರುವ ಕಷ್ಟ ಯಾಕೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ದೇವರ ದಾರಿಯಲ್ಲಿ ನಡೆಯೋದಕ್ಕೆ ನೀವು ಸಿದ್ಧರಿಲ್ಲ. ನಾವು ಪ್ರಾರ್ಥನೆಯಲ್ಲಿ ಮತ್ತು ನಂಬಿಕೆಯಲ್ಲಿ ಮತ್ತು ಒಳ್ಳೆಯ ಕೆಲಸದಲ್ಲಿ ನಿರಂತರವಾಗಿರಬೇಕು ಎಂದು ದೇವರು ಬಯಸುತ್ತಾನೆ. ಅದಕ್ಕೆ ನಾವಿಲ್ಲಿ ಓದಿರುವುದು, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗಿರುವುದಿಲ್ಲದೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಯಾವತ್ತೂ ನಿಷ್ಫಲವಾಗುವುದಿಲ್ಲ. ನಿಮಗೂ ಫಲ ಸಿಗೇ ಸಿಗುತ್ತದೆ. ಸ್ವಲ್ಪ 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 ಮಾಡ್ತಾ ಹೋಗಬೇಕು. ನೋಡಿ, ನಿಮ್ಮ ಕೆಲಸ, ನೀವು ಮಾಡುವ ದೇವರ ಕೆಲಸ ಯಾರು ನೋಡುವುದಿಲ್ಲ. ನನಗೇನು ಮೆಸೇಜ್ ಕಳಿಸ್ಬೇಕಾಗಿಲ್ಲ ಪಾಸ್ಟ್ರೆ, ನಾನು ಅವರಿಗೂ ಪ್ರೇಯರ್ ಮಾಡಿದೆ, ಹೃದಯದಿಂದ ಪ್ರೇಯರ್ ಮಾಡಿದೆ ಪಾಸ್ಟ್ರೆ ಎಂದೇನು ಬರಿಬೇಕಾಗಿಲ್ಲ. ನೀವು ಹೃದಯದಿಂದ ಪ್ರಾರ್ಥಿಸಿದರೆ, ನೀವು ಒಳ್ಳೆಯದು ಮಾಡಿದರೆ ನಿಮ್ಮ ಫಲದಿಂದ ನನಗೆ ಗೊತ್ತಾಗುತ್ತದೆ. ನಿಮಗೆ ಟೆಸ್ಟ್ ಮನಿ ಸಿಗುತ್ತದೆ. ನೀವು ಪ್ರೂವ್ ಮಾಡಬೇಕಾಗಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬರೀ ಹೇಳುವುದಲ್ಲ. ನೀವೇನು ಮಾಡುತ್ತೀರೋ ನಿಮ್ಮ ಫಲದಿಂದ ನಿಮಗೆ ಗೊತ್ತಾಗುತ್ತದೆ. ಮತ್ತೆ ಯಾವಾಗಲೂ ಹುಷಾರಿಲ್ಲ, ದುಡ್ಡಿಲ್ಲ, ಅಲ್ಲಾಂದ್ರೆ ಅದು ಸಿಗ್ತಾ ಇಲ್ಲ, ಹಿಂಗೆ ಹೇಳಿದರೆ ನೋಡಿದರೆ ಇಲ್ಲ ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಿಮಗೆ ಯಾರನ್ನು ಚೀಟ್ ಮಾಡೋಕ್ಕಾಗಲ್ಲ. ಸೊ ನಾವು ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಮತ್ತು ಒಳ್ಳೆಯ ಕೆಲಸದಲ್ಲಿ ನಿರಂತರವಾಗಿರಬೇಕು ಎಂದು ದೇವರು ಬಯಸುತ್ತಾರೆ. ನೀವು ಮಾಡುವ ದೇವರ ಕೆಲಸ ದೇವರಿಗೋಸ್ಕರ ನೀವು ಮಾಡಿದರೆ ನಿಮಗೆ ಪ್ರತಿಫಲ ಸಿಗುತ್ತದೆ. ಆ ಹೃದಯದಿಂದ, ದೇವರೇ, ಈ ಲೋಕದಿಂದ ಜನ ಚರ್ಚೆಗೆ ಬರಬೇಕು, ದೇವರ ಹತ್ರ ಬರಬೇಕು, ಅವರ ಜೀವನ ಒಳ್ಳೆಯದಾಗಬೇಕು. ನಾನು ದೇವರಲ್ಲಿ ಬಂದಿರುವುದರಿಂದ ನನ್ನ ಜೀವನ ಈಗ ಒಳ್ಳೆಯದಾಯಿತು. ನಿಮಗೆ ಗೊತ್ತು, ಅದೇ ಥರ ಬೇರೆಯವರ ಜೀವನ ಒಳ್ಳೆಯದಾಗಬೇಕು. ನಿಮ್ಮ ಹೃದಯದಲ್ಲಿ ಬಯಕೆ ಇರಬೇಕು ದೇವರ ಮಕ್ಕಳೇ. ಅದಕ್ಕೆಲ್ಲ ನಿಮಗೆ ರಿವಾರ್ಡ್ ಸಿಗುತ್ತದೆ. ಇದು ಪಾಸ್ಟ್ರು ಹೇಳಿದರೂ ಸಹ ನೀವೇನು ಮಾಡುವುದಿಲ್ಲ. ಮತ್ತೆ ಅವರಿಗೋಸ್ಕರ ಪ್ರೇಯರ್ ಮಾಡುವುದು, ದೇವರೇ ಚರ್ಚಲ್ಲಿ ಜನ ಬರಬೇಕು, ಚರ್ಚಲ್ಲಿ ಬಂದಿರುವರು ಬೆಳೆಯಬೇಕು. ನೀವು ಪ್ರಾರ್ಥಿಸುತ್ತಾ ಇರ್ತೀರಿ, ಹೃದಯದಿಂದ ಪ್ರಾರ್ಥಿಸುತ್ತಾ ಇರ್ತೀರಿ, ನಿಮಗೆ ಎಷ್ಟೊಂದು ಆಶೀರ್ವಾದ ಸಿಗುತ್ತದೆ ದೇವರ ಮಕ್ಕಳೇ. ಗೊತ್ತಾ? ಯಾಕೆ ನೀವು ಮಾಡುವುದಿಲ್ಲ? ಮಾಡಿದರೆ ನಿಮಗೆ ಫಲ ಸಿಗುತ್ತದೆ. ನೀವು ಮಾಡುತ್ತಾ ಇಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನೀವಿದು ಕಷ್ಟ ಎಂದು ತಿಳ್ಕೊಂಡಿರ್ತೀರಿ. ಮತ್ತೆ ನೀವೇನು ಮಾಡ್ತೀರಾ? ನಿಮ್ಮ ಯೋಚನೆಗಳು, ನಿಮ್ಮ ಸಮಯ ಎಲ್ಲ ವ್ಯರ್ಥವಾಗಿ ಸುಮ್ಮನೆ ಕೂತ್ಕೊಂಡು ಟಿವಿ ನೋಡ್ತೀರಾ. ಅದರಿಂದ ನಿಮ್ಗೆ ಏನು ಸಿಗುತ್ತದೆ? ಏನಾದರೂ ನಿಮ್ಮ ಲೈಫ್ ಒಳ್ಳೇದಾಯ್ತಾ? ಹೇಳ್ರಿ. ತುಂಬ ಆನಂದಕರವಾ ಈಗ ಜೀವನ? ಒಂದು ಸಮಸ್ಯೆ ಎದುರಿಸುವುದಕ್ಕೆ ನಿಮಗೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಈ ಕೆಲಸಗಳನ್ನು ನಾವು ಜಾಗರೂಕತೆಯಿಂದ ಮಾಡುತ್ತಾ ಇರಬೇಕು. ನಾವು ಯಾವುದೇ ಸಮಯದಲ್ಲಿ ನಿಲ್ಲಿಸಬಾರದು. ಅಂದರೆ ದೇವರ ಕೆಲಸ, ಒಳ್ಳೆಯದನ್ನು ಮಾಡುವುದು, ಒಳ್ಳೆಯದನ್ನು. ಈಗ ನಾನು ದೇವರಲ್ಲಿ ಬಂದಿದ್ದೀನಿ, ನಾನೀಗ ಹಳೆ ಥರ ಜೀವನ ಮಾಡಬಾರದು, ಹಳೆ ಥರ ಯೋಚಿಸಬಾರದು, ಹಳೆ ಥರ ನನ್ನ 24 ಅವರ್ಸು ನನಗೋಸ್ಕರ ಉಪಯೋಗಿಸಬಾರದು. ನನಗೆ ಅರ್ಥವಾಯಿತು. ಯು ಡೋಂಟ್ ಹ್ಯಾವ್ ಟು ಗಿವ್ ರಿಪೋರ್ಟ್ ಟು ಎನಿವನ್. ಗಾಡ್ ಈಸ್ ವಾಚಿಂಗ್.
ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಕೆಲಸಗಳಿಗೆ ದೇವರು ಪ್ರತಿಫಲ ಕೊಡ್ತಾರೆ. ನೋಡಿ, ಇಬ್ರಿಯರಿಗೆ 10:35-36 ಹೇಳುತ್ತದೆ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡರಿ, ಅದಕ್ಕೆ ಮಹಾ ಪ್ರತಿಫಲವುಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನೀವು ಮಾಡ್ತಾ ಇರಬೇಕು. ದೇವರೊಳ್ಳೆಯವರು, ದೇವರು ಆಶೀರ್ವದಿಸುವನು. ನಮಗೆ ಕಟ್ಟದು ಮಾಡುವವನಲ್ಲ ದೇವರು. ನಮಗೆ ಕಟ್ಟದಾಗಿದರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ನಮ್ಮ ದಾರಿ ಬಿಡಲಿಲ್ಲ, ಇನ್ನೂ ನಮ್ಮ ದಾರಿಯಲ್ಲೇ ನಡೀತಾ ಇದ್ದೀವಿ, ಅದಕ್ಕೆ ನಮಗೆ ಕಟ್ಟದಾಗುವುದು. ನೀವು ಕಟ್ಟ ದಾರಿಯಲ್ಲಿ ನಡೆದು ದೇವರು ಕಟ್ಟದಂದ ನಿಮಗೆ ಹೇಳಕ್ಕಾಗಲ್ಲ. ದೇವರು ಯಾವಾಗಲೂ ಒಳ್ಳೆಯದು. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಹಿಸ್ ವರ್ಕ್ ಈಸ್ ಓನ್ಲಿ ಒನ್ ಥಿಂಗ್, ಟು ಬ್ಲೆಸ್ ದ ಪೀಪಲ್ ಇನ್ ಹಿಸ್ ವೇ. ಅದಕ್ಕೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ದೇವರಲ್ಲಿ ನಮಗಿರುವ ಭರವಸೆಯನ್ನು ದೊಡ್ಡ ಪ್ರತಿಫಲವನ್ನು ಪಡೆಯುವ ಸ್ಥಿತಿಯಾಗಿದೆ. ದೇವರ ಚಿತ್ತ ಅಂದರೆ ವಿರೋಧಗಳು, ಹಿನ್ನಡೆಗಳು ಮತ್ತು ನೋವುಗಳನ್ನು ಒಳಗೊಂಡಿದೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ದೇವರ ಚಿತ್ತ ಪ್ರಕಾರನೇ ನಿಮ್ಮ ಮನೆಯಲ್ಲಿ ಒಂದು ಫೈಟ್ ಆಗಿರುವುದು. ದೇವರ ಚಿತ್ತ ಪ್ರಕಾರನೇ ಆ ಗಂಡ ಹೆಂಡತಿ ಫೈಟ್ ಆಗಿರುವುದು. ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ತುಂಬಾ ನೋವಾಯ್ತು, ಹೌದು. ಅದರಲ್ಲಿ ನಾವು ಮಾಡಬೇಕಾಗಿರುವುದು ತುಂಬಾ ಇದೆ. ದೇವರು ನೋಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಇದೆಲ್ಲ ದೇವರ ಚಿತ್ತ. ಕೆಟ್ಟದು ಬಂದಾಗ ನಾವು ಒಳ್ಳೆಯದನ್ನು ವರ್ತಿಸಬೇಕು. ನಮಗೆ ಹರ್ಟ್ ಆಗುವ ತರ ಜನರು ಮಾತಾಡ್ತಾರೆ, ಅವರನ್ನು ಸಹಿಸಬೇಕು. ನಿಮಗೆ ಗೊತ್ತಲ್ಲ ಆವಾಗ ಎಷ್ಟು ಕಷ್ಟ ಅಂತ. ನಿಮಗೆಷ್ಟು ಶಕ್ತಿ ಬೇಕು, ನನಗೆ ಶಕ್ತಿ ಬೇಡ. ಒಬ್ಬೊಬ್ಬರಿಗೂ ಶಕ್ತಿ ಬೇಡ ದೇವರ ಮಕ್ಕಳೇ, ನಮಗೆಲ್ಲರಿಗೂ ಶಕ್ತಿ ಬೇಕು. ಇದೇ ದೇವರ ಕೆಲಸ, ಇದೇ ನಾವು ಒಬ್ಬೊಬ್ಬರಿಗೋಸ್ಕರ ಮಾಡಬೇಕಾಗಿರೋದು. ನೀವೊಂದು ಸಮಸ್ಯೆಯಿಂದ ಹೋದಾಗ ನಿಮಗೆ ಗೊತ್ತಾಗತ್ತೆ ಎಷ್ಟೊಂದು ನೋವು, ಕಟ್ಟ ಮಾತುಗಳು ಜನ ಮಾತಾಡ್ತಾರೆ, ಹೊಡಿಯಕ್ ಬರ್ತಾರೆ, ಸುಮ್ಮನೆ ಆದರೂ ಬರ್ತಾರೆ. ನಮಗೆ ತುಂಬಾ ಶಕ್ತಿ ಬೇಕು. ಮತ್ತೆ ದೇವರಿಗೆ ಬೇಡಿಕೊಂಡ್ರೆ ಶಕ್ತಿ ಕೊಡ್ತಾರೆ. ದೇವರೇ ನನಗೆ ಶಕ್ತಿ ಕೊಡಿ ಎಂದು ನಾವು ಬೇಡಿದರೆ ನಮಗೆ ಶಕ್ತಿ ಕೊಡ್ತಾರೆ. ಶಕ್ತಿಗೋಸ್ಕರ ನಾವು ಪ್ರಾರ್ಥಿಸುತ್ತೀವಾ? ಇಲ್ಲ. ನೀವು ಪ್ರಾರ್ಥಿಸುತ್ತೀರಾ, ದೇವರೇ ನನಗಿವತ್ತು ನಿನ್ನ ಶಕ್ತಿ ಬೇಕು, ಈ ದಿನ ಜೀವನ ಮಾಡುವುದಕ್ಕೆ ಶಕ್ತಿ ಬೇಕು ದೇವರೇ ಎಂದು ಪ್ರಾರ್ಥಿಸುತ್ತೀರಾ? ಪ್ರಾರ್ಥಿಸಬೇಕು. ನೀವು ಬೇರೆ ಎಲ್ಲ ಪ್ರಾರ್ಥಿಸುತ್ತೀರಿ. ಇವತ್ತು ಹಾದು ಹೋಗುವ ಎಲ್ಲ ಸಮಸ್ಯೆಗಳ ನಡುವೆ ನಿಂತರ ನಾನು ನಡೆಯಬೇಕು ದೇವರೇ, ನನಗೆ ಶಕ್ತಿ ಕೊಡಿ. ನೀವು ಪ್ರಾರ್ಥಿಸಲಿಲ್ಲದಿದ್ದರೆ ಹೇಗೆ ಶಕ್ತಿ ಸಿಗುವುದು? ಈ ಪ್ರಾರ್ಥನೆ ನನಗೂ ಪ್ರಾರ್ಥಿಸಿರಿ ದೇವರ ಮಕ್ಕಳೇ. ಒಬ್ಬೊಬ್ಬರಿಗೂ ಪ್ರಾರ್ಥಿಸಿ. ಇದೇ ದೇವರ ಕೆಲಸ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಮಗೆ ಯಾರಿಗೂ ಶಕ್ತಿ ಇಲ್ಲ. ನೀವು ತಿಳ್ಕೊಂಡಿದ್ದೀರಾ ನನಗೂ ಶಕ್ತಿ ಇದೆ ಅಂತೆ. ನೀವೊಂದು ಕೆಟ್ಟ ಮಾತಾಡಿದ್ರೆ ನನಗೂ ಪೇನ್ ಆಗತ್ತೆ. ಬೇರೆಯವರು ಕೆಟ್ಟ ಮಾತಾಡಿದ್ರೆ ನನಗೂ ಪೇನ್ ಆಗುತ್ತೆ. ನೀವು ತಿಳ್ಕೊಂಡಿರ್ತೀರಾ ನನಗೂ ಪೇನ್ ಆಗಲ್ಲ ಅಂದೆ. ಎಲ್ಲರಿಗೂ ಪೇನ್ ಆಗುತ್ತೆ. ಹಲ್ಲೆಲೂಯಾ. ದೇವರಲ್ಲಿ ನಮಗಿರುವ ಭರವಸೆಯನ್ನು ದೊಡ್ಡ ಪ್ರತಿಫಲವನ್ನು ಪಡೆಯುವ ಕಂಡೀಷನ್ ಆಗಿದೆ. ದೇವರ ಚಿತ್ತವು ವಿರೋಧಗಳು, ಕಿನ್ನಡಗಳು ಮತ್ತು ನೋವನ್ನು ಒಳಗೊಂಡಿರಬಹುದು. ಆ ಸಮಯವನ್ನು ವಿಶ್ವಾಸದಿಂದ ನಿಭಾಯಿಸುವ ನಂಬಿಕೆಯನ್ನು ನಮಗಿರಬೇಕು. ಅದು ಮಾತ್ರ ನಮಗೆ ಪ್ರತಿಫಲ ಕೊಡುತ್ತದೆ. ಅಲ್ಲಾಂದರೆ ಉಪದ್ರವದಲ್ಲಿ ತಾಳ್ಮೆಯಿಂದಿರಿ. ತಾಳ್ಮೆ ಇಲ್ಲ ಅಂತಂದರೆ ನಾವು ಇಂಪೇಷಂಟ್ ಆಗ್ತೇವೆ. ಅಯ್ಯೋ ಯಾಕೆ ನನಗೆ ಹಿಂಗಾಗಿತ್ತು, ಏನಾದರೂ ಆಗಬಹುದು. ಆವಾಗ ಎಲ್ಲ ತಾಳ್ಮೆಯಿಂದಿದ್ದು ದೇವರು ಹೇಳುವ ಪ್ರಕಾರ ನಾವು ನಡೆದರೆ ದೇವರ ಕೈಯು ನಾವು ಆವಾಗಲೇ ಕಾಣುತ್ತದೆ. ಇಲ್ಲದಿದ್ದರೆ ಸೇಟನ ಕೈಯು ಅಲ್ಲಿ ನೀವು ನೋಡುತ್ತೀರಿ. ಅನೇಕ ವಿಶ್ವಾಸಿಗಳು ತಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಪಡೆಯಲು ವಿಫಲರಾಗುತ್ತಾರೆ. ಏಕೆಂದರೆ ಅವರು ತಮ್ಮ ಪ್ರಾರ್ಥನೆಗಳನ್ನು ಮುಂದುವರಿಸಲು ವಿಫಲರಾಗುವುದಿಲ್ಲ. ಸ್ವಲ್ಪ ದಿನ ಪ್ರೇಯರ್ ಮಾಡಿಬಿಟ್ಟು ಅವರು ಬಿಟ್ಬಿಡುತ್ತಾರೆ. ಎಷ್ಟು ದಿನ ನಾನು ಪ್ರೇಯರ್ ಮಾಡಿದೆ, ಇನ್ನೂ ನಾನು ಏನು ಕಾಣುತ್ತಾ ಇಲ್ಲ ಅಂತ ತಿಳ್ಕೊಂಡು ತುಂಬ ಜನ ಬಿಟ್ಬಿಡ್ತಾರೆ. ಅದು ತಪ್ಪು.
ನಿರಂತರತೆಯು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ತರುತ್ತದೆ. ಅದಕ್ಕಾಗಿಯೇ ನಾವು ಎಂದಿಗೂ ಪ್ರಾರ್ಥನೆ ಬಿಡಬಾರದು, ಅದು ಮುಂದುವರಿಬೇಕು, ನಿಲ್ಲಿಸಬಾರದು ಎಂದು ನಮಗೆ ಉತ್ತೇಜಿಸಲಾಗಿದೆ. 1 ಥೆಸಲೋನಿಯದವರಿಗೆ 5:17. ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥಿಸಬೇಕು. ಯಾವುದೇ ಆದರೂ ನಿಮಗೆ ಗೊತ್ತು ಏನು ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸೋದು. ಆದರೆ ನಾವು ಕೇಳುವ ವಿಷಯಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿದ್ದರೆ ಯಾವ ಪರಿಶ್ರಮವೂ ದೇವರನ್ನು ಕೊಡಲು ಒತ್ತಾಯಿಸುವುದಿಲ್ಲ. ಇದು ನನ್ನ ಚಿತ್ತ, ನಿಮಗೇ ಗೊತ್ತು ಅದು ದೇವರ ಚಿತ್ತ ಅಲ್ಲ ಅಂತ. ದೇವರ ಚಿತ್ತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಬೈಬಲ್ ಓದಬೇಕು. ದೇವರ ಚಿತ್ತದ ಪ್ರಕಾರ ಇಲ್ಲದಿದ್ದರೆ ನೀವೆಷ್ಟೇ ಪ್ರಾರ್ಥಿಸಿದರೂ ನಿಮಗೆ ಸಿಗುವುದಿಲ್ಲ. ಆದರೆ ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥಿಸಿದರೆ ನಮಗೆ ಸಿಗುತ್ತದೆ. ನೀವು ಯಾವತ್ತೂ ಬಿಟ್ಟು ಬಿಡಬಾರದು. ನೀವು ನಿರಂತರವಾಗಿ ಪ್ರಾರ್ಥಿಸುತ್ತಾ ಇರಬೇಕು. ದೇವರ ಮಕ್ಕಳೇ, ನೀವು ಡೈಲಿ ಪ್ರೇಯರ್ ಮಾಡಬೇಕು. ನನಗಿವತ್ತು ಜೀವನ ಮಾಡುವುದಕ್ಕೆ ಶಕ್ತಿ ಕೊಡಿ ದೇವರೇ, ನಾನೇನೇನು ಹಾದು ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ. ಅದರ ನಡುವೆ ಎಲ್ಲ ನಾನು ಸಮಾಧಾನದಿಂದಿರಬೇಕು, ಶಾಂತಿಯಿಂದಿರಬೇಕು, ಸೆಲ್ಫ್ ಕಂಟ್ರೋಲಿನಿಂದ ಇರಬೇಕು. ನಾನು ಡೌನ್ ಆಗಬಾರದು, ನಾನು ದುಃಖದಲ್ಲಿ ಇರಬಾರದು, ನಾನು ನೋವಲ್ಲಿ ಇರಬಾರದು. ನೋಡಿ, ಸಮಯ ಹಂಗೆ ಹೋಗ್ತಾ ಇರ್ತದೆ, ಕಾಲ ಕೆಟ್ಟದು. ಬೈಬಲಲ್ಲಿ ಬರೆದಿದೆ, ಎಫೆಸದವರಿಗೆ 5ನೇ ಚಾಪ್ಟರಲ್ಲಿ ಬರೆದಿದೆ. ದೇವರ ಚಿತ್ತ ಏನು ಅಂತ ನೀವು ನೋಡಬೇಕು. ನೋ ವಾಟ್ ಪ್ಲೀಸಸ್ ಗಾಡ್. ದೇವರಿಗೇನು ಇಷ್ಟ ಎಂದು ನಿಮಗೆ ಗೊತ್ತಾಗಬೇಕು. ಕಾಲ ಕೆಟ್ಟದು, ಜನ ಕೆಟ್ಟದು, ನಾವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಕೆಲವು ಹಂತದಲ್ಲಿ ನಾವೆಲ್ಲರೂ ನಿರುತ್ಸಾಹಗೊಂಡಿದ್ದೇವೆ ಎಂದು ಭಾವಿಸುತ್ತೇವೆ. ಅದು ನಾವು ಮುಂದುವರಿಸಬೇಕಾದ ನಿಖರವಾದ ಸಮಯವಾಗಿದೆ. ನಮಗೆಲ್ಲರಿಗೂ ಒಂದು ಟೈಮ್ ಸಾಕು, ಇನ್ನು ನನಗೆ ಮುಂದೆ ಹೋಗಕ್ಕಾಗಲ್ಲ, ಹಂಗೆ ಬರ್ತದೆ. ಎಷ್ಟೊಂದು ಕಷ್ಟ. ನಾವೆಲ್ಲರೂ ಒಂಥರ ಸ್ಟಕ್ಕಪ್ ಆಗಿಬಿಡ್ತೇವೆ. ಹಂಗೆ ನೀವು ಸ್ಟಕ್ಕಪ್ ಆಗಬಾರದು. ಆವಾಗ ಎಲ್ಲ ನೀವು ಮುಂದೆ ಹೋಗ್ತಾ ಇರಬೇಕು. ಅದಕ್ಕೆಲ್ಲ ವಚನ ಇದೆ, ಅದಕ್ಕೆಲ್ಲ ಮೆಸೇಜಸ್ ಇದೆ, ಅದೆಲ್ಲ ಕೇಳಿಸ್ಕೊಂಡು ನೀವು ಮುಂದೆ ಹೋಗ್ತಾ ಇರಬೇಕು. ಸ್ಟಕ್ಕಪ್ ಆಗಿದರೆ ಮತ್ತು ಇನ್ನೂ ನೀವು ದುಃಖದಲ್ಲಿ, ಆತಂಕದಲ್ಲಿ, ಭಯದಲ್ಲಿ, ನಿರಾಸೆಯಲ್ಲಿ, ಹೋಪ್ಲೆಸ್ ಆಗಿ ಜೀವನ ಮಾಡುತ್ತೀರಿ. ಹಂಗೆ ನಾವು ಇರಬಾರದು. ಅದಕ್ಕೆ ನಮಗೆ ಚರ್ಚೆ ಕೊಟ್ಟಿರೋದು. ನಮಗೆ ಒಬ್ಬೊಬ್ಬರು ಬೇಕು. ನೀವು ಇನ್ನೊಬ್ಬರನ್ನ ಮಾತಾಡಬೇಕು, ಅಲ್ಲಾಂದರೆ ನೀವು ಇನ್ನೊಬ್ಬರಿಂದ ಪ್ರಾರ್ಥನೆ ಕೇಳಿಸ್ಕೊಳ್ಳಬೇಕು, ಅಲ್ಲಾಂದರೆ ನೀವು ಫೆಲೋಶಿಪ್ ಮಾಡಬೇಕು. ಅದೇ ಚರ್ಚ್ ಜೀವನ ಅಂತ ನಾವು ಅರ್ಥ ಮಾಡಿಕೋಬೇಕು. ನಿಮ್ಮ ಹೃದಯದಿಂದ ದೇವರನ್ನು ನಿರಂತರವಾಗಿ ನೀವು ಪ್ರೀತಿಸಬೇಕು. ನಿರಂತರತೆ. ಇವತ್ತು ನಮ್ಮ ಪಾಠ ನಿರಂತರತೆ, ಪರ್ಸಿಸ್ಟೆನ್ಸ್, ಪರ್ಸಿವಿಯರೆನ್ಸ್. ದೇವರಲ್ಲಿ ನಂಬಿಕೆ ಎಂದಿಗೂ ಬಿಟ್ಟು ಬಿಡಬಾರದು. ದೇವರೊಳ್ಳೆಯವನು, ದೇವರು ಪ್ರಾಮಿಸ್ ಮಾಡಿರುವುದು ಎಲ್ಲ ಎಸ್ ಅಂಡ್ ಆಮೆನ್. ದೇವರ ನಂಬಿಕೆಯಿಂದ ನೀವು ಎಂದೂ ಹೋಗಬಾರದು. ನಿರಂತರವಾಗಿ ದೇವರನ್ನು ನಂಬಬೇಕು, ದೇವರನ್ನು ಪ್ರೀತಿಸಬೇಕು. ಜೀಸಸ್ ಪ್ರೀತಿಸ ರೀತಿಯಲ್ಲಿ ಇತರರನ್ನು ನೀವು ನಿರಂತರವಾಗಿ ಪ್ರೀತಿಸಬೇಕು. ನಾವು ಜನರನ್ನು ಪ್ರೀತಿಸುತ್ತಾ ಇದ್ದಾವೆ, ಆದರೂ ಅವರಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲದಿದ್ದರೂ ನೀವು ಪ್ರೀತಿಸುತ್ತಾ ಇರಬೇಕು. ಒಂದಿನ ಖಂಡಿತವಾಗಿಯೂ ಅವರು ಚೇಂಜ್ ಆಗ್ತಾರೆ. ನೀವು ತಿಳ್ಕೊಳ್ತೀರಾ, ನಾನು ಎಷ್ಟೊಂದು ಪ್ರೀತಿಸುತ್ತಾ ಇದ್ದೀನಿ, ನಾನು ಎಷ್ಟೊಂದು ಕ್ಷಮಿಸುತ್ತಾ ಇದ್ದೀನಿ, ಆದರೂ ಅವರಲ್ಲಿ ಏನು ಚೇಂಜ್ ಆಗ್ತಾ ಇಲ್ವಲ್ಲ ಅಂತ ನೀವು ತಿಳ್ಕೊಂಡಿರಬೇಕು. ಬಿಟ್ಬಿಡಬಾರದು. ನೀವು ಹಂಗೆ ಯೇಸುದೇವರು ನಮ್ಮನ್ನು ಪ್ರೀತಿಸುವ ತರ ನಾವು ಪ್ರೀತಿಸುತ್ತಾ ಇರಬೇಕು. ಮತ್ತು ದೇವರ ಚಿತ್ತದ ಪ್ರಕಾರ ನಿರಂತರವಾಗಿ ನಾವು ಪ್ರಾರ್ಥಿಸುತ್ತಾ ಇರಬೇಕು. ನಮಗೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತದೆ. ನಾವು ಕ್ರಿಸ್ತನಲ್ಲಿ ಎಂದಿಗೂ ವಿಫಲವಾಗುವುದಿಲ್ಲ. ಅದೇ ನಾವಿಲ್ಲಿ ಓದಿರುವುದು. ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಲ್ಲಿ ಮಾಡುವವರಾಗಿರಬೇಕು. ನಮಗೆ ಯಾವುದು ನಿಷ್ಫಲವಾಗುವುದಿಲ್ಲ, ನಮಗೆ ಪ್ರತಿಫಲ ಸಿಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.